ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ವಿಶೇಷವಾದ ವಿಷಯದ ಚರ್ಚೆ. ಅದು ಕಾಯಕ ಕೇಂದ್ರಿತವಾದ, ಕಾಯಕ ಪ್ರಧಾನವಾದ ಶಿಕ್ಷಣ ವ್ಯವಸ್ಥೆ ಅನ್ನುವ ಕುರಿತು ಒಂದಷ್ಟು ನನ್ನ ಚಿಂತನೆಯನ್ನು ಹಂಚಿಕೊಳ್ಳ ಬಯಸಿದ್ದೇನೆ. ಬಸವಣ್ಣನವರ ಒಂದು ಪ್ರಖ್ಯಾತವಾದ ವಚನ ಹೀಗಿದೆ: ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ ಅಂತ ಈ ಮೊದಲಾದ ಈ ಸಾಲುಗಳು. ಇಲ್ಲಿ ಬಸವಣ್ಣನವರು ವೃತ್ತಿಜನ್ಯವಾದ ಒಂದು ಜಾತಿಯನ್ನು ಇಲ್ಲಿ ಗುರುತಿಸಿದ್ದಾರೆ. ಅಂದ್ರೆ ಜಾತಿ ಅಂತಕ್ಕಂಥದ್ದು ಅದು ಗರ್ಭಜನ್ಯವಲ್ಲ, ಮಾತೃಗರ್ಭಜನ್ಯವಲ್ಲ, ಅದು ವೃತ್ತಿಜನ್ಯ. ಅಂದ್ರೆ ಯಾರ್ಯಾರು ಯಾವ್ಯಾವ ವೃತ್ತಿಯನ್ನು ಮಾಡ್ತಾರೋ ಅವರು ಆಯಾ ಜಾತಿ ಆಗ್ತಾರೆ. ಕಾಸಿ ಕಬ್ಬಿಣವನ್ನು ಕಾಸಿ ಬಡದವನು ಕಮ್ಮಾರಕನೆ, ಬಟ್ಟೆಯನ್ನ ಬೀಸಿ ತೊಳೆದವನು ಒಗೆದವನು ಅವನು ಮಡಿವಾಳನಾಗ್ತಾನೆ, ಹಂಗೆ ವೇದ ಓದಿದ್ರೆ ಅವನು ಬ್ರಾಹ್ಮಣನಾಗ್ತಾನೆ ಅಂತ ಈ ರೀತಿ ಆ ವಚನದ ಒಂದು ಅರ್ಥ ಮತ್ತು ಸಂದೇಶ. ಇಲ್ಲಿ ನಾವು ಇವತ್ತಿನ ಕಾಲಕ್ಕೆ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ವೃತ್ತಿ ಮತ್ತು ಜಾತಿ ಅದು ಒಮ್ಮೆ ಪರಸ್ಪರ ಸಂಬಂಧಗೊಂಡ್ಬಿಟ್ರೆ ಮುಂದೇನಾಗ್ತದೆ, ವೃತ್ತಿಯು ಜಾತಿಜನ್ಯವಾಗ್ತದೆ. ಮೊದಲು ಜಾತಿ ವೃತ್ತಿಜನ್ಯವಾಗಿ ಜಾತಿ ಹುಟ್ಟತತಿ, ಆಮೇಲೆ ಅದು ಮುಂದೆ ಕಂಟಿನ್ಯೂ ಆದ್ಮೇಲೆ ಅದೊಂದು ಪರಂಪರೆ, ಒಂದು ಟ್ರೆಡಿಷನ್ ಆಗಿ ಅದು ಎಸ್ಟಾಬ್ಲಿಷ್ ಆದ್ಮೇಲೆ ವೃತ್ತಿಯೇ ಜಾತಿಜನ್ಯವಾಗಿ ಹುಡ್ತದ. ಉದಾಹರಣೆಗೆ ನೋಡ್ರಿ, ನಮ್ಮ ಎಲ್ಲ ಪಾರಂಪರಿಕ ಕುಲಕಸಬುಗಳನ್ನ ಗಮನಿಸಬಹುದು. ಬಡಗಿ, ಕಮ್ಮಾರ, ಅಗಸ, ಅಕ್ಕಸಾಲೆ, ಕ್ಷೌರಿಕ, ಚಮ್ಮಾರ, ಆಮೇಲೆ ಈ ಬುಟ್ಟಿಯನ್ನ ಎಣಿತಕ್ಕಂಥವ್ರು ಇತ್ಯಾದಿ ಈ ರೀತಿ ನಮ್ಮ ಹಳ್ಳಿಗಳ ಎಲ್ಲ ಕುಲಕಸಬುಗಳನ್ನು ನಾವು ಗಮನಿಸ್ತಾ ಬಂದ್ರೆ ಅವೇನಾಗಿದಾವ ಅಂತ ಹೇಳಿದ್ರೆ, ಒಂದೊಂದು ಕುಲಕಸಬು ಕೂಡ ಅದು ಆಯಾ ಜಾತಿಗೆ ಸೀಮಿತವಾಗಿದ್ದು, ಆ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಆ ವೃತ್ತಿಯನ್ನ ತಾನೇ ಒಂದು ರೀತಿ ಆ ಕ್ಯಾರೆಕ್ಟರ್ನ ಇನ್ಹೆರಿಟ್ ಮಾಡ್ಕೊಂತ ಬರ್ತಾನೆ. ಅಂದ್ರೆ ಒಂದು ಆನುವಂಶಿಕವಾಗಿ ಆ ವೃತ್ತಿಯ ಒಂದು ಕೌಶಲ್ಯ ಅವನಿಗೆ ಅದು ಬಂದ್ಬಿಡ್ತದೆ. ಆ ಕಸಬಿನ ಒಂದು ನೈಪುಣ್ಯತೆ ಏನಿರ್ತದಲ್ಲ ಅದನ್ನ ಯಾರೋ ಕಲ್ಸೋದ್ ಬೇಕಾಗಿಲ್ಲ, ಆ ಮೇಷ್ಟ್ರು ಕಲ್ಸೋದ್ ಬೇಕಾಗಿಲ್ಲ, ಅದಕ್ಕೆ ಯಾವ ಪುಸ್ತಕ ಓದೋದ್ ಬೇಕಾಗಿಲ್ಲ. ಅವ್ರ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಮಾಡೋದನ್ನ ನೋಡಿನೇ ಒಬ್ಬ ವ್ಯಕ್ತಿ ಆ ವೃತ್ತಿಯಲ್ಲಿ ಆ ಸ್ಕಿಲ್ ಅನ್ನ, ಕೌಶಲ್ಯವನ್ನ ಬೆಳೆಸ್ಕೊಂತಾನೆ ಮತ್ತು ತನ್ನ ಜೀವನಾಧಾರವನ್ನ ಅದರಿಂದನೇ ಅವನು ಕಂಡುಕೊಳ್ತಾನೆ ಅಂತಕ್ಕಂಥದ್ದು ಇವತ್ತು ನಮ್ಗೆ ಗೊತ್ತಿರತಕ್ಕಂಥ ವಿಚಾರ. ಆದ್ರೆ ನಾವು ಆಧುನಿಕ ಕಾಲದಲ್ಲಿ ಈ ಜಾತಿ ಸಂಬಂಧವಾದ ಕಾಯಕದ ಕೊಂಡಿ ಏನೈತಲ್ಲ ಇದನ್ನ ನಾವು ಕಳಚಿ, ಅಂದ್ರೆ ಕಾಯಕವನ್ನ ಜಾತಿ ದೂರ ಮಾಡಿದ್ರೆ ಕಾಯಕ ಸಾರ್ವತ್ರಿಕವಾಗ್ತದೆ. ಕಾಯಕ ಸಾರ್ವತ್ರಿಕ ಆದಾಗ ಕಾಯಕ ಕೇಂದ್ರಿತವಾದ ಮತ್ತು ಕಾಯಕಾಧಾರಿತವಾಗಿರ್ತಕ್ಕಂಥ ಜಾತಿಗಳು ತಾನೇ ಅವು ಕ್ಷಯಿಸಿ ಹೋಗ್ತವೆ. ಇದು ಒಂದು ವಿಚಾರ ಇದೆ. ಯಾವ ಯಾವ ಜಾತಿಗಳು ಕಸಬು ಆಧಾರಿತವಾಗಿದವೋ, ವೃತ್ತಿ ಆಧಾರಿತವಾಗಿದವೋ ಆ ಜಾತಿಗಳು ತಮ್ಮ ಅಸ್ತಿತ್ವವನ್ನು ಸಹಜವಾಗಿ ಅವು ಕಳ್ಕೊಳ್ತವೆ. ಯಾವಾಗ ಅಂತ ಹೇಳಿದ್ರೆ ಕಾಯಕವು ಸಾರ್ವತ್ರಿಕವಾಗಬೇಕು. ಕಾಯಕಕ್ಕೆ ಸಾರ್ವತ್ರಿಕ ಗುಣ ಬಂದಾಗ ಅದನ್ನು ಯಾವ ಜಾತಿಯವನು ಬೇಕಾದ್ರೂ ಅದನ್ನು ಮಾಡ್ತಾನೆ ಅಂತ ಅಂದಾಗ ಸಹಜವಾಗಿ ಪ್ರತಿಯೊಂದು ಜನವೂ ಕೂಡ ತನ್ನ ನಿರ್ದಿಷ್ಟ ಕಾಯಕದಿಂದ ದೂರವಾಗ್ತಾ ಹೋಗ್ತತಿ ಮತ್ತು ಕಾಯಕವು ಎಲ್ಲರ ಕಸಬು ಆಗಿಬಿಡ್ತದೆ. ಈಗ ಬಡಗಿ ಅಂತಕ್ಕಂಥದ್ದು ಬಡಗಿಯರ ಜಾತಿಯವನೇ ಮಾಡ್ಬೇಕಂತ ಅಲ್ಲ, ಅದನ್ನ ಬೇರೆಯವನು ಮಾಡಬಹುದಂತ. ಈಗಾಗಲೇ ಆಧುನಿಕ ಕಾಲದಲ್ಲಿ ನೀವು ಗಮನಿಸಬಹುದು, ಈಗ ಬಡಗಿತನವನ್ನ, ಕಮ್ಮಾರಿಕೆತನವನ್ನ ಅನೇಕ ಮುಸ್ಲಿಂ ಸಮುದಾಯದ ಜನ ಅವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭಾರತೀಯ ಅಥವಾ ಕರ್ನಾಟಕದ ಪರಂಪರೆಗೆ ನಾವು ಸೀಮಿತವಾಗಿ ಮಾತಾಡೋದಾದ್ರೆ ಇವತ್ತು ಬಡಗಿ ಅಥವಾ ಆಚಾರ್ಯ ಅಥವಾ ವಿಶ್ವಕರ್ಮ ಅಂತ ಏನ್ ಕರಿತೀವಲ್ಲ ಅದೇ ಜಾತಿಯವರೇ ಇವತ್ತು ಕಮ್ಮಾರಿಕೆಯನ್ನಾಗಲಿ ಅಥವಾ ಬಡಗಿತನವನ್ನಾಗಲಿ ಮಾಡ್ತಾ ಇಲ್ಲ. ಅವ್ರ ಜೊತೆಗೆ ಇನ್ನು ಬೇರೆ ಸಮುದಾಯ ಅಂದ್ರೆ ನಾವು ಬಹಳ ಮುಖ್ಯವಾಗಿ ಉದಾಹರಣೆ ಕೊಡಬಹುದಾದ, ಬಹುಶಃ ಎಲ್ಲಾ ಕಸಬು ಮಾಡ್ತಾರ ಅವರು, ಮುಸ್ಲಿಂ ಜನ ಸಮುದಾಯ. ಅವರು ಕೂಡ ಈ ಕಮ್ಮಾರಿಕೆಯಲ್ಲಿ ಬಡಗಿತನದ ಕೌಶಲ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ಬೇಕಾದಂತ ಫರ್ನಿಚರ್, ಮನೆ ಕೆಲಸ ಎಲ್ಲವನ್ನು ಕೂಡ ಮಾಡ್ತಾರೆ ಅವರು. ಹೀಗೆ ಇದೊಂದು ಉದಾಹರಣೆಯನ್ನ ನಾವು ಇಟ್ಕೊಂಡು ನಾವು ಸ್ವಲ್ಪ ಮುಂದಕ್ಕೆ, ನನ್ನ ಉದ್ದೇಶ ಇರ್ತಕ್ಕಂಥದ್ದು
ಈ ಕಾಯಕವನ್ನ ನಾನು ಅದನ್ನ ಶರಣರ ಪರಿಭಾಷೆಯಲ್ಲಿ ಕಾಯಕ ಅಂತ ಕರಿತೀನಿ. ಅದನ್ನ ನಮ್ಮ ಇತರೆ ಪರಿಭಾಷೆಯಲ್ಲಿ ನಾವು ಮಾತಾಡೋದಾದ್ರೆ ವೃತ್ತಿ, ಕುಲಕಸಬು, ಕೈಕಸಬು ಅಂತ ಈ ರೀತಿ ಎಲ್ಲ ನಾವು ಅದನ್ನ ಮಾತಾಡ್ತಾ ಹೋಗ್ಬೋದು. ಈ ಕುಲಕಸಬು ಸಂಬಂಧವಾಗಿರ್ತಕ್ಕಂಥ ಅಥವಾ ಆ ಹಂತದಲ್ಲಿ ಮಾಡಬಹುದಾದಂತ ಕೆಲವು ಕಸಬುಗಳನ್ನ ನಾನು ಸುಮ್ಮನೆ ಇಲ್ಲಿ ಹೆಸರಿಸ್ತೀನಿ. ಈಗ ಉದಾಹರಣೆ, ಈ ಬಡಗಿ ಕಮ್ಮಾರಿಕಿ ಮಾತ್ರ ಅಲ್ಲ, ಈಗ ಬಹಳ ಆಧುನಿಕ ಕಾಲದಲ್ಲಿ ನೀವು ಗಮನಿಸ್ರಿ, ಇವತ್ತು ಮೊಬೈಲ್ ರಿಪೇರಿ ಮಾಡೋದಿರ್ಬೋದು, ವಾಚ್ ರಿಪೇರಿ ಮಾಡೋದಿರ್ಬೋದು, ಟಿವಿ ರಿಪೇರಿ ಮಾಡೋದಿರ್ಬೋದು, ಅಥವಾ ಅವುಗಳನ್ನ ಅಸೆಂಬಲ್ ಮಾಡ್ತಕ್ಕಂಥದ್ದಿರ್ಬೋದು. ಆ ಬಿಡಿ ಬಿಡಿ ಸಾಮಗ್ರಿಗಳನ್ನ ಅಸೆಂಬಲ್ ಮಾಡಿ ಒಂದು ಟಿವಿ ಮಾಡ್ತಕ್ಕಂಥ ನೋಡಿ. ಇಂಥ ಒಂದು ಗೃಹ ಕೈ ಅಂದ್ರೆ ಒಂದು ದೊಡ್ಡ ಕಂಪನಿಯಲ್ಲಿ ತಯಾರಾಗ್ತದೆ. ಇದು ಒಂದು ಟೆಕ್ನಾಲಜಿಕಲ್ ಮ್ಯಾಟರ್, ಇದು ಒಂದು ವಿಷಯ, ಇದು ಒಂದು ಪ್ರೊಡಕ್ಷನ್, ಒಂದು ಮ್ಯಾನುಫ್ಯಾಕ್ಚರ್ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಇವತ್ತು ಚೀನಾ ದೇಶದ ಉದಾಹರಣೆ ತಗೊಂಡ್ರೆ, ಯಾಕೆ ಚೈನಾ ಐಟಮ್ಸ್ಗಳು ಚೀಪ್ ಆಗಿರ್ತಾವ ಅಂತ ಹೇಳಿದ್ರೆ, ಅದು ಚೀನಾ ಮತ್ತು ಜಪಾನ್ಗಳಲ್ಲಿ ಅಲ್ಲಿ ಮಕ್ಕಳು ಹೆಂಗೆ ಆಟಿಕೆ ಸಾಮಾನುಗಳನ್ನ ಮನೆಯಲ್ಲಿ ಆಡ್ತಾರೋ ಆ ರೀತಿಯಲ್ಲಿ ಆಟಿಕೆ ಸಾಮಾನುಗಳ ಉಪಾದಿಯಲ್ಲಿ ಮನೆಯಲ್ಲಿ ಗಡಿಯಾರಗಳನ್ನ ಜೋಡಿಸ್ತಕ್ಕಂಥದ್ದು, ಬಿಡಿ ಬಿಡಿ ಭಾಗಗಳನ್ನ ತಂದು ಟಿವಿಗಳನ್ನ ಜೋಡಿಸ್ತಕ್ಕಂಥದ್ದು, ಈ ರೀತಿ ಮಾಡ್ತಾರಂತೆ. ಹಾಗೆ ನಾವು ಅನೇಕ ಅಂದ್ರೆ ಒಂದು ಸ್ಮಾಲ್ ಟೆಕ್ನಿಕಲ್ ನಾಲೆಡ್ಜ್ ಅಥವಾ ಅದರ ಒಂದು ಅನುಭವ, ಅದರ ಒಂದು ನೈಪುಣ್ಯತೆ ಹೊಂದಿ ಮಾಡಬಹುದಾದಂತ ಇಂಥ 10 ಕಸಬುಗಳನ್ನ ನಾವು ಇಲ್ಲಿ ಜ್ಞಾಪಕ ಮಾಡ್ಕೋಬಹುದು. ಇವತ್ತು ಮೊಬೈಲ್ ರಿಪೇರಿ ಮಾಡ್ತಕ್ಕಂಥ ಎಷ್ಟೋ ರಾಜ್ಯಾದ್ಯಂತ ದೇಶಾದ್ಯಂತ ಇರುವ ಶಾಪ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವ್ರು ಯಾರೋ ಅದರಲ್ಲಿ ದೊಡ್ಡ ಟೆಕ್ನಿಕಲ್ ಇದನ್ನ ಕೋರ್ಸ್ ಓದಿ ಬಂದವರಲ್ಲ. ಅವರು ಸುಮ್ಮನೆ ಒಂದು ಸಾಮಾನ್ಯ ಒಂದು ಜನರಲ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಯಾರೋ ಒಬ್ರು ಅನುಭವಿಕರ ಜೊತೆ ಕೆಲಸ ಮಾಡೋದು. ಅವ್ರು ಏನೋ ಒಂದು ಅದನ್ನ ಸ್ಕ್ರೂ ತಿರುವು ಅಂತಾರೆ, ಇನ್ನೊಂದು ಮಾಡೋ ಅಂತಾರೆ, ಬ್ಯಾಟ್ರಿ ಬಿಚ್ಚು ಅಂತಾರೆ. ಈಗ ಮಾಡ್ತಾ 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 ಅವ್ರ ಹತ್ರ ಒಂದು 2-3 ವರ್ಷ ಕೆಲಸ ಮಾಡಿ ಅದನ್ನ ಒಂದು ನೈಪುಣ್ಯತೆಯನ್ನ ಬೆಳೆಸ್ಕೊಂಡ್ಬಿಡ್ತಾರೆ. ಅದೇ ರೀತಿ ಬೈಕ್ ಗ್ಯಾರೇಜ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ತಾರೆ. ಆ ಬೈಕ್ ಗ್ಯಾರೇಜ್ ನಲ್ಲಿ ಕೆಲಸ ಮಾಡಿದ್ರೆ ಅವ್ರು ಯಾರೋ ಒಂದು ಸಣ್ಣ ಸ್ಕೂಲ್ಗೆ ಸಹಿತ ಹೋಗಿರಲ್ಲ, ಅವರು ಶಾಲೆ ಬಿಟ್ಬಿಟ್ಟಿರ್ತಾರೆ. ಒಬ್ಬ ಮೆಕ್ಯಾನಿಕ್ ಶಾಪಿಗೆ ಸೇರ್ಕೊಂಡ್ಬಿಟ್ಟು 4 ವರ್ಷ 6 ವರ್ಷ ಅಥವಾ 8-10 ವರ್ಷ ಗಟ್ಲೆ ಒಬ್ಬನ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಅವರು ಒಂದು ದೊಡ್ಡ ಒಂದು ಟೆಕ್ನಾಲಜಿಕಲ್ ನಾಲೆಡ್ಜ್ ಅನ್ನು ಅವರು ಬೆಳೆಸ್ಕೊಂಡು ಅವರೇ ಸ್ವಂತ ಒಂದು ಗ್ಯಾರೇಜ್ ಅನ್ನ ಓಪನ್ ಮಾಡ್ತಾರೆ. ಆಮೇಲೆ ಎಂಥ ರಿಪೇರಿ ಬೇಕಾದ್ರೆ ಮಾಡ್ತಾರೆ. ಅವರು ಒಬ್ಬ ಮೆಕ್ಯಾನಿಕಲ್ ಓದ್ದವನಿಗೂ ಕೂಡ ತಿಳಿಲಾರದಂತ ಸಮಸ್ಯೆಯನ್ನ ಅವರು ಬಹಳ ತೀಕ್ಷ್ಣವಾಗಿ ತಕ್ಷಣ ಅರ್ಥ ಮಾಡ್ಕೊಳ್ತಾರೆ ಮತ್ತು ಅಂತ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಅಂದ್ರೆ ಬೈ ಪ್ರಾಕ್ಟೀಸ್ ಅಂತ ಏನಂತೀವಿ ನಾವು, ಅಂದ್ರೆ ನಾವು ಅನುಭವದ ಮೇಲೆ ಅನುಭವಾಧಾರಿತವಾಗಿ ಅನೇಕ ಕೌಶಲ್ಯಗಳನ್ನ ನಾವು ತಾಂತ್ರಿಕ ವಿಚಾರಗಳಿಗೆ ಸಂಬಂಧಪಟ್ಟ, ತಾಂತ್ರಿಕ ನೈಪುಣ್ಯತೆಗಳಿಗೆ ಸಂಬಂಧಪಟ್ಟಂತ ಕೌಶಲ್ಯಗಳನ್ನು ಬೆಳೆಸಿಕೊಂಡು ಅನೇಕರು ತಮ್ಮ ಸ್ವಂತ ಜೀವನವನ್ನು ಕಟ್ಟಿಕೊಂಡಂತ ಉದಾಹರಣೆಗಳು ಇವತ್ತು ನಮ್ಮ ಅಕ್ಕಪಕ್ಕ ಸಾಕಷ್ಟಿವೆ. ಆದ್ರೆ ಇವು ಯಾವುವು ಶಿಕ್ಷಣದ ಭಾಗ ಆಗಿದ್ರು ಕೂಡ ಅವು ಬಹಳ ದೊಡ್ಡ, ನಾವು ದುಡ್ಡನ್ನ ಕೊಟ್ಟು ಅದಕ್ಕೆ ಸಾಕಷ್ಟು ವರ್ಷಗಟ್ಟಲೆ ನಾವು ಸಮಯವನ್ನ ವ್ಯಯ ಮಾಡಿ ಆ ಕೋರ್ಸ್ ಅನ್ನು ಕಲಿಬೇಕಾಗ್ತದೆ, ಆ ಪದವಿಯನ್ನು ಪಡ್ಕೋಬೇಕಾಗ್ತದೆ. ಆದ್ರೆ ಇವರು ಆ ಪದವಿ ಪಡೆಯೋದ್ರೊಳಗನೆ ಅಂಥದ್ದೊಂದು ನೈಪುಣ್ಯತೆಯನ್ನು ಕಲಿತು ಇಲ್ಲಿ ಜೀವನದಲ್ಲಿ ಬಹಳ ದಿಟ್ಟರಾಗಿ ದುಡಿಯುವಂತ ಒಂದು ಹಂತಕ್ಕೆ ಅವ್ರು ಇಳಿದೇ ಬಿಡ್ತಾರೆ. ಬೇರೊಬ್ರು ಅವನು ಅಶಿಕ್ಷಿತ, ಇವನ್ ಶಿಕ್ಷಿತ PUC ಸೈನ್ಸ್ 2 ವರ್ಷ ಓದಿ BE ಮುಂದೆ ಅವನು ಒಂದು 3 ವರ್ಷ 4 ವರ್ಷ BE ಮಾಡ್ಕೊಂಡು ಅವನು ಹೊರಗಡೆ ಬಂದು ಅವನು ಇನ್ನೂ ಒಂದು ಪ್ರೊಬೇಷನರಿ ಹಂತದಲ್ಲಿ ಇದ್ದಾಗ ಇವನಾಗಲೇ ಹೈಸ್ಕೂಲ್ ಅಥವಾ 8ನೇ ಕ್ಲಾಸ್ 7ನೇ ಕ್ಲಾಸ್ಗೆ ಡ್ರಾಪ್ ಔಟ್ ಆಗಿ ಒಂದು ಮೆಕ್ಯಾನಿಕ್ ಶಾಪ್ ಸೇರಿ ಅಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಒಂದು ದೊಡ್ಡ ಮೆಕ್ಯಾನಿಕ್ ಆಗಿನೇ ಅವನು ಹೊರಗೆ ಬಂದ್ಬಿಡ್ತಾನೆ. ಅಂದ್ರೆ ಮನುಷ್ಯನಿಗೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂತ ಒಂದು ಮಾತಿದೆ. ಅದು 100% ನಿಜ. ಅದು ಯಾವ ವ್ಯಕ್ತಿ ತನ್ನ ಪ್ರಾಕ್ಟೀಸ್ ಮುಖಾಂತರ ಕೈ ಮುಟ್ಟಿ ಕೆಲಸ ಮಾಡಿ ಕಲಿತಾನೋ, ಆ ಅನುಭವದಿಂದ ಕಲಿತಂತ ನಾಲೆಡ್ಜ್ ಏನಿದೆ ಅದು ಬಹಳ ದೊಡ್ಡ ನಾಲೆಡ್ಜ್. ಹಾಗಾಗಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಕ್ಕಂಥದ್ದು. ಆಮೇಲೆ ಎನ್ ಓಲ್ಡ್ ಪೇಷಂಟ್ ಈಸ್ ಬೆಟರ್ ದೆನ್ ಎ ನ್ಯೂ ಡಾಕ್ಟರ್ ಅನ್ನುವಂಥ ಮಾತುಗಳು ಇವು ಬಹಳ ಅನುಭವಜನ್ಯವಾಗಿರ್ತಕ್ಕಂಥ ಕೆಲವು ಸತ್ಯಗಳನ್ನು ಹೇಳ್ತವೆ. ಒಬ್ಬ ಹೊಸ ಡಾಕ್ಟರ್ಗಿಂತ ಒಬ್ಬ ಹಳೆ ರೋಗಿ ಬಹಳ ಅನುಭವಶಾಲಿ. ಯಾಕಂದ್ರೆ ಅವನಾಗಲೇ ಸಾಕಷ್ಟು ಮೆಡಿಸಿನ್ ತಗೊಂಡು ಅವ್ನಿಗೆ ಎಷ್ಟು ತಗೊಂಡ್ರೆ ಏನಾಗುತ್ತೆ ಅಂತ ಅವ್ನಿಗೆ ಗೊತ್ತಾಗ್ಬಿಟ್ಟಿರ್ತೈತಿ ಅಂತ. ಇವು ಅನುಭವಜನ್ಯವಾದ ಮಾತುಗಳು. ಈ ರೀತಿ ಈ ತರಹದ ಕೆಲವು ಕೆಲಸಗಳನ್ನ, ಒಂದು ಸೈಕಲ್ ಫಿಟ್ಟಿಂಗ್ ಇರ್ಬೋದು, ಪಂಚರ್ ಹಾಕೋದಿರ್ಬೋದು, ಒಂದು ಬೈಕ್ ರಿಪೇರಿ ಮಾಡ್ತಕ್ಕಂಥದ್ದು ಇರ್ಬೋದು, ಒಂದು ಆಟೋ ರಿಪೇರಿ ಮಾಡ್ತಕ್ಕಂಥದ್ದು, ಕಾರ್ ರಿಪೇರಿ ಮಾಡ್ತಕ್ಕಂಥದ್ದು, ಅಥವಾ ಕಾರ್ ತೊಳೆಯುವ ಸರ್ವಿಸ್ನಲ್ಲಿ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಬೀದಿಗಳಲ್ಲಿ ಹಣ್ಣು ಹಂಪಲು ಮಾಡ್ತಕ್ಕಂಥದ್ದು ಇತ್ಯಾದಿ.
ಈ ತರ ಒಂದು ವೃತ್ತಿ ಅಥವಾ ಒಂದು ಬುಟ್ಟಿ ಎಣಿತಕ್ಕಂಥದ್ದು, ಬಿದಿರಿನ ಬುಟ್ಟಿಯನ್ನು ಎಣಿದು ಮಾಡ್ತಕ್ಕಂಥದ್ದು, ಬಿದಿರಿನ ಚೇರ್ಗಳನ್ನ, ಬೊಂಬು ಚೇರ್ಗಳನ್ನ ತಯಾರು ಮಾಡ್ತಕ್ಕಂಥದ್ದು. ಈ ರೀತಿ ನಾವು ಒಂದು ದೊಡ್ಡ ಲೀಸ್ಟ್ ಅನ್ನು ಮಾಡ್ತಾ ಹೋಗ್ಬೋದು. ನಮ್ಮ ಹಾದಿ ಬೀದಿಯಲ್ಲಿ ಸಾಕಷ್ಟು ಕೆಲವರು ವೆಲ್ಡಿಂಗ್ ಶಾಪ್ಗಳಲ್ಲಿ ಇಟ್ಟಿರ್ತಾರೆ, ವೆಲ್ಡಿಂಗ್ ಕೆಲಸ ಮಾಡ್ತಾರೆ, ದಿನಕ್ಕೆ ₹1000 ದುಡಿತಾ ಇರ್ತಾರೆ. ಇಂಥದೆಲ್ಲ ಇದು ಒಂದು ಭಾಗ. ಅಂದ್ರೆ ಟೆಕ್ನಾಲಜಿಕಲ್ ರಿಲೇಟೆಡ್ ಪ್ರೊಫೆಷನ್ಸ್ ಅಥವಾ ವೃತ್ತಿಗಳು ಏನದವ ಇವು ಒಂದು ಭಾಗ. ಇನ್ನೊಂದು ಬಹಳ ಮುಖ್ಯವಾಗಿ, ಯಾಕಂದ್ರೆ ಭಾರತ ಕೃಷಿ ಪ್ರಧಾನವಾದ ದೇಶ, ಇಲ್ಲಿ ಹಾರ್ಟಿಕಲ್ಚರು, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಕೆಲವು ವೃತ್ತಿಗಳಿದಾವೆ. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ, ಈಗ ಫ್ಲೋರಿಕಲ್ಚರ್ ಅಂತ ಕರೀತಾರೆ, ಹೂವಿಗೆ ಸಂಬಂಧಪಟ್ಟಂತೆ. ಅದೇ ರೀತಿ ವೆಜಿಟೇಬಲ್ಸ್ಗೆ ಸಂಬಂಧಪಟ್ಟು ಈಗ ರೇಷ್ಮೆ ಉದ್ಯೋಗ ಸಿರಿಕಲ್ಚರ್ ಅಂತ ಕರೀತಾರೆ. ಅದೇ ರೀತಿ ಇನ್ನು ಬೇರೆ ರೀತಿ ಎಂಥದ್ದು ಪೊಮಾಲಜಿ ಅಂತ ಏನು ಬರ್ತದೆ, ಅದು ಹಣ್ಣುಗಳನ್ನ ಪ್ಯಾಕ್ ಮಾಡ್ತಕ್ಕಂಥದ್ದು ಅಥವಾ ಹಣ್ಣುಗಳ ಬೆಳೆ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅದನ್ನು ಬೆಳಿತಕ್ಕಂಥದ್ದು. ಆಮೇಲೆ ವೆಜಿಟೇಬಲ್ ರಿಲೇಟೆಡ್ ಕಲ್ಚರ್ ಎಂಥದ್ದು, ಸೆಲರಿ ಕಲ್ಚರ್ ಏನೋ ಇದೆ, ಅದಕ್ಕೆ ಹೆಸರು ಅದಕ್ಕೊಂದಿದೆ. ಹೀಗೆ ಬೇರೆ ಬೇರೆ ರೀತಿಯ ಈ ಕೆಲವು ಕಸಬುಗಳಿಗೆ ವೃತ್ತಿಗಳಿಗೆ ಸಂಬಂಧಪಟ್ಟು ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್, ಇವು ಎರಡಕ್ಕೂ, ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್, ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟು ಮತ್ತು ಹಾರ್ಟಿಕಲ್ಚರ್ನೊಳಗೆ ಅನೇಕ ಸಬ್ ಬ್ರಾಂಚಸ್ಗಳೆಲ್ಲ ಇದಾವೆ. ಈಗ ಹೂ ಮತ್ತು ಅಲಂಕಾರಿಕ ಸಸ್ಯಗಳನ್ನ ಬೆಳಿತಕ್ಕಂಥದ್ದು ಫ್ಲೋರಿಕಲ್ಚರ್ ಅಂತ ಕರೀತಾರೆ ಅದಕ್ಕೆ. ಅದೇ ರೀತಿ ಮುಂದೆ ತರಕಾರಿಗಳನ್ನ ಬೆಳಿತಕ್ಕಂಥದ್ದು ಬೇರೆ, ಹಣ್ಣುಗಳನ್ನ ಬೆಳಿತಕ್ಕಂಥದ್ದು ಬೇರೆ, ಇನ್ನು ಬೇರೆ ರೀತಿ ಉದ್ಯೋಗ ಅದರಲ್ಲೇ ಬರ್ತಕ್ಕಂಥ ಸಬ್ ಬ್ರಾಂಚಸ್ಗಳು. ಅವುಗಳಿಗೆ ಹೇಗೆ ನಾವು ಸಸ್ಯಗಳನ್ನ ತಯಾರು ಮಾಡಬೇಕು, ಅವುಗಳನ್ನ ನಾಟಿ ಮಾಡಬೇಕು, ಅವುಗಳಿಗೆ ಹೇಗೆ ಔಷಧಿಯನ್ನ ಸಿಂಪಡಿಸಬೇಕು, ಯಾವ ರೀತಿ ನಾವು ಮಾರ್ಕೆಟಿಂಗ್ ಮಾಡಬೇಕು ಅನ್ನುವಂಥದ್ರವರೆಗೆ ಈ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟಂತ ಬ್ರಾಂಚಸ್ಗಳು ಇವೆ. ಇದರಲ್ಲಿ ಬಹಳ ಮುಖ್ಯವಾಗಿ ಔಪಚಾರಿಕ ಶಿಕ್ಷಣದ ಮುಖಾಂತರ ನಾವು ಕಲಿತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಕಲಿತಕ್ಕಂಥದ್ದು ಈಗ BSc ಅಗ್ರಿ ಅಂತ ಹೋಗ್ತಾರೆ. ಅವರು BSc ಅಗ್ರಿ ಅಂತ ಹೋದಾಗ ಅವರು ಇದನ್ನೆಲ್ಲ ಕಲಿತಾರೆ. ಅಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟು, ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟು ಕಲಿತಾರೆ. ಆದ್ರೆ ಇದು ವಿಶೇಷವಾದ ಶಿಕ್ಷಣ ಆಯ್ತು. ಇದು ನಾನು ವಿಶೇಷವಾದ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ತಮ್ಮ ಗಮನ ಸೆಳಿತಕ್ಕಂಥದ್ದು ಯಾವುದಕ್ಕಂತ ಹೇಳಿದ್ರೆ, ಹೈಸ್ಕೂಲ್ 8, 9, 10, 11, 12 ಈ 5 ವರ್ಷ ವಿದ್ಯಾರ್ಥಿಗಳು ಏನಿರ್ತಾರೆ, ಅಪ್ರಾಪ್ತ ವಯಸ್ಸು. ಈ ಅಪ್ರಾಪ್ತ ವಯಸ್ಕರಿಗೆ, ಅದರಲ್ಲೂ ರೂರಲ್ ಸ್ಕೂಲ್ಗಳಲ್ಲಿ ಓದ್ತಕ್ಕಂಥವ್ರಿಗೆ ಎಷ್ಟೋ ಮಂದಿ ಅವರು 10th ಓದಿದ್ಮೇಲೆ ಡ್ರಾಪ್ ಔಟ್ ಆಗಿಬಿಡ್ತಾರೆ. PUC ಹೋಗೋರು ಕಡಿಮೆ. ಕೆಲವರು PUC ಹೋಗ್ತಾರೆ, ಮುಂದೆ ಡಿಗ್ರಿ ಹೋಗಲ್ಲ, ಅಲ್ಲಿ ಮತ್ತೆ ಡ್ರಾಪ್ ಔಟ್ ಆಗ್ತಾರೆ. ಇಲ್ಲಿ ಪ್ರೈಮರಿಯಿಂದ ಹಿಡಿದು PUC ವರೆಗೆ ನಾವು ಲೆಕ್ಕ ಹಾಕ್ತಾ ಬಂದ್ರೆ ಡ್ರಾಪ್ ಔಟ್ಗಳ ಸಂಖ್ಯೆ ಅತಿ ಹೆಚ್ಚಾಗ್ತದೆ. ಆ ಡ್ರಾಪ್ ಔಟ್ಗಳು ಏನಾಗ್ತಾರೆ ಅಂತ ಹೇಳಿದ್ರೆ, ಯಾವುದೇ ವೃತ್ತಿ ನೈಪುಣ್ಯವಿಲ್ಲದೆ ಒಂದು ಅರೆಬೆರೆ ಶಿಕ್ಷಣವನ್ನ ಕಲಿತು, ಅದು ಸ್ವಲ್ಪ ಹಿಸ್ಟ್ರಿ ಓದ್ಕೊಂಡಿರ್ತಾರೆ, ಸ್ವಲ್ಪ ಸೋಷಿಯಾಲಜಿ ಓದ್ಕೊಂಡಿರ್ತಾರೆ, ಸ್ವಲ್ಪ ಭಾಷೆಯ ಬಗ್ಗೆ ಇರ್ತೈತಿ, ಅಷ್ಟು ಬಿಟ್ರೆ ಬೇರೆ ಏನಿರಲ್ಲ. ಅದು ಯಾವುದು ಅವ್ರ ನೆನಪಿನಲ್ಲಿ ಇರಲ್ಲ, ಅವ್ರ ಬದುಕಿಗೆ ಅಷ್ಟೊಂದು ಹೆಲ್ಪ್ ಆಗಲ್ಲ, ಅದು ಮರ್ತೋಗ್ಬಿಡ್ತದೆ. ಆದ್ರೆ ಈ ಹಂತದಲ್ಲಿ ಯಾವುದೇ ವೃತ್ತಿ ನೈಪುಣ್ಯ ಬರ್ತಕ್ಕಂಥ ಯಾವ ಕೋರ್ಸ್ ಅನ್ನು, ಯಾವ ವಿಷಯವನ್ನು ಅವರು ತಿಳ್ಕೊಳ್ಳಲ್ಲ. ಈ ಹಿಂದೆ ಈ PUCಗೆ ಸಮಾನಾಂತರವಾದ ಶಿಕ್ಷಣ ಅಂತೇಳಿ JODC ಅನ್ನ ಕೊಡ್ತಾ ಇದ್ರು. ಅಂದ್ರೆ ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್ ಅಂತ ಮಾಡಿದ್ರು. ಅದನ್ನ ಇತ್ತೀಚೆಗೆ ತೆಗೆದ್ರಂತ ಅನಿಸ್ತದೆ. ಇನ್ನು ITI ಅಂತ ಇದೆ, ಅದನ್ನ SSLC ಓದಿದ ನಂತರ ಅವರು 1-2 ವರ್ಷ ITI ಟ್ರೈನಿಂಗ್, ಇಂಟರ್ನ್ಶಿಪ್ ಟ್ರೈನಿಂಗ್ ಕೋರ್ಸ್ ಅಂತ ಅದನ್ನ ಅವ್ರು ಓದ್ಕೊಂಡ್ಬಿಟ್ಟು ಅದನ್ನ 2 ವರ್ಷ ಅವರೊಂದು ಕಸಬ್ ಮಾಡ್ಬೋದು. ಈಗ ಎಲೆಕ್ಟ್ರಿಕಲ್ ವೈರಿಂಗ್ ಅಂತಲೋ, ITI ಎಲೆಕ್ಟ್ರಿಕಲ್ ಅಥವಾ ITI ಫಿಟ್ಟರ್, ಈ ರೀತಿ ಅವರು ಟರ್ನರ್, ಫಿಟ್ಟರ್ ಅಂತ ಹೇಳಿ ಈ ರೀತಿ ಸಪರೇಟ್ ಕೋರ್ಸ್ ಅನ್ನು ಓದಿ ಅವರು ಯಾವುದೋ ಕಂಪನಿಗಳಲ್ಲಿ ಅಥವಾ ಇನ್ನೊಂದು ಕಡೆ ಅವರು ಕೆಲಸಕ್ಕೆ ಸೇರಿ ಅವರು ವೃತ್ತಿ ಮಾಡ್ತಕ್ಕಂಥದ್ದುಂಟು. ಇದೆಲ್ಲ ವಿಶೇಷ. ಆದರೆ ಈ ರೀತಿ ಯಾವುದೇ ವಿಶೇಷ ಕೋರ್ಸ್ಗಳಿಗೆ ಹೋಗದಂತೆ, ಅಂದ್ರೆ ತಾನು PUC ಓದಿ BSc ಅಗ್ರಿ ಮಾಡೋದಾಗ್ಲಿ ಅಥವಾ SSLC ಓದಿ ITI ಹೋಗೋದಾಗ್ಲಿ, ಈ ರೀತಿ ಮಾಡದಂತೆ 8, 9, 10, 11, 12 ಈ 5 ವರ್ಷದ ಅವಧಿಯಲ್ಲಿ ತಾನು ಓದುತ್ತಿರುವ ಪಠ್ಯಕ್ಕೆ
ಜೊತೆಯಾಗಿ ಕೆಲವು ವೃತ್ತಿ ಕೇಂದ್ರಿತವಾಗಿರ್ತಕ್ಕಂಥ, ವೃತ್ತಿ ಪ್ರಮುಖವಾದ, ವೃತ್ತಿ ಪ್ರಧಾನವಾಗಿರ್ತಕ್ಕಂಥ ಕೆಲವು ಕೋರ್ಸ್ಗಳನ್ನ ಮಕ್ಕಳಿಗೆ ನಾವು ಕಲಿಸಿದರೆ, ಈ ರೀತಿ ನಾನು ಈಗೇನ್ ಮಾತಾಡಿದೆ, ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಮತ್ತು ಕೆಲವು ಟೆಕ್ನಿಕಲ್ ರಿಲೇಟೆಡ್ ಕಸಬುಗಳು, ಅದು ಎಲೆಕ್ಟ್ರಿಕಲ್ ವೈರಿಂಗ್ ಇರೋದಿರ್ಬೋದು, ಅಥವಾ ಒಂದು ಕೆಲವರು ರಿಪೇರಿ ಮಾಡೋದು ಕಲ್ತಿರ್ತಾರೆ, ವೈರ್ ವೈಂಡಿಂಗ್ ಮಾಡ್ತಾರೆ. ಅವ್ರು ಯಾರು ಮಷಿನ್, ಬೋರ್ವೆಲ್ ಮಷಿನ್ ಸುಟ್ಟೋಗಿರ್ತೈತಿ, ಆದ್ರೆ ಅದನ್ನೆಲ್ಲ ಅವ್ರು ವೈಂಡಿಂಗ್ ಮಾಡಿ ಮಷಿನ್ ರೆಡಿ ಮಾಡ್ತಾರೆ. ಅದು ಯಾರು ಅವ್ರ ಏನು ದೊಡ್ಡ ಕೋರ್ಸ್ ಏನು ಓದ್ಕೊಂಡ್ ಬಂದಿರಲ್ಲ, ಕೊನೆ ಪಕ್ಷ IT ಎಲೆಕ್ಟ್ರಿಕಲ್ ವೈರಿಂಗ್ ಮಾಡ್ಕೊಂಡಿರಲ್ಲ, ಅನುಭವದ ಮೇಲೆ ಕಲ್ತಿರ್ತಾರೆ ಅವ್ರು. ಈ ರೀತಿ ಇಂಥ ಕೆಲವು ಕಸಬುಗಳನ್ನ 8, 9, 10, 11, 12 ಅವರ ಪಠ್ಯಗಳ ಭಾಗವಾಗಿ ಅವರ ಸಿಲೆಬಸ್ಗೆ, ಅದು ಸಿಲೆಬಸ್ ಪಾರ್ಟ್ ಆಗಿರ್ಬೇಕು, ಅದು ದಟ್ ಮಸ್ಟ್ ಬಿ ದಿ ಪಾರ್ಟ್ ಆಫ್ ದ ಸಿಲೆಬಸ್. ಈಗ ನಾನು ಸುಮ್ಮನೆ ಉದಾಹರಣೆ ಹೇಳ್ತೀನಿ, ಒಂದು 2 ಭಾಷೆ ಮತ್ತೆ ಅದ್ರ ಜೊತೆಗೆ 4 ವಿಷಯ ಓದ್ಕೊಂತ ಬರ್ತಾರಂತ ತಿಳ್ಕೊಳ್ಳೋಣ. 2 ಭಾಷೆ, ಇನ್ನು 4 ಆಪ್ಷನಲ್. ಅದರಲ್ಲಿ ಸೋಷಿಯಲ್ ಸೈನ್ಸ್ ಇರ್ತದೆ, ಹಿಸ್ಟ್ರಿ ಇರ್ತದೆ, ಮತ್ತೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಕೆಲವು ವಿಷಯಗಳಿರ್ತವೆ, ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟ ಕೆಲವು ವಿಷಯಗಳಿರ್ತವೆ, ಇಂಥವೆಲ್ಲ ಸೋಷಿಯಾಲಜಿಗೆ ಸಂಬಂಧಪಟ್ಟ ಕೆಲವು ವಿಷಯಗಳಿರ್ತವೆ, ಹೀಗಂತ ತಿಳ್ಕೊಳ್ಳೋಣ. ಇದೇ ರೀತಿ ಯಾವುದಾದ್ರೂ ಕೆಲವು ಪಾಠಗಳನ್ನು ಅದರಲ್ಲಿ ರೆಡ್ಯೂಸ್ ಮಾಡಿ, ಯಾವುದಾದ್ರೂ ಒಂದು ವಿಷಯವನ್ನ ರೆಡ್ಯೂಸ್ ಮಾಡಿ, ಅದಕ್ಕೆ ಈ ಪ್ರೊಫೆಷನಲ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಕೆಲವು ಕೋರ್ಸ್ಗಳ ಭಾಗವನ್ನ 8ನೇ ತರಗತಿಯಲ್ಲಿ ಒಂದಷ್ಟು ಭಾಗ, 9ನೇ ತರಗತಿಯಲ್ಲಿ ಒಂದಷ್ಟು ಭಾಗ, 10ನೇ ತರಗತಿಯಲ್ಲಿ ಒಂದಷ್ಟು ಭಾಗ. ಈಗ ಹಾರ್ಟಿಕಲ್ಚರ್ ಅಥವಾ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ವಿಷಯ, ಅದರ ಜೊತೆಗೆ ಸಣ್ಣ ಸಣ್ಣ ಈಗ ಪಿಟಿ ಟೆಕ್ನಿಕಲ್ ವಿಷಯಗಳೇನಿರ್ತಾವೋ ಅಂತ ಕೆಲವು ವಿಷಯಗಳನ್ನ ಪಠ್ಯಗಳ ಭಾಗವಾಗಿ ಅದಕ್ಕೆ ಸಂಬಂಧಪಟ್ಟ ನಾಲೆಡ್ಜ್ ಉಳ್ಳಂತ ಟೀಚರ್ಸ್ ಅನ್ನ ಅದಕ್ಕೆ ಅಪಾಯಿಂಟ್ಮೆಂಟ್ ಮಾಡಿ, ಅವ್ರಿಗೆ ಶಿಕ್ಷಣದ ಭಾಗವಾಗಿನೇ ಈ ತರದ ಸಣ್ಣ ಸಣ್ಣ ವೃತ್ತಿಯ ಜ್ಞಾನ ಅವರಿಗೆ ಬಂದ್ರೆ ಇದರಿಂದ ಎಷ್ಟು ಹೆಲ್ಪ್ ಆದಿತ್ತು ಅಂತ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಈಗ ನಾವೇ ಒಂದು ಸಣ್ಣ ಮೊಬೈಲ್ ಫೋನ್ ಏನಾದ್ರೂ ಚಿಕ್ಕ ಪುಟ್ಟ ರಿಪೇರಿ ಆದ್ರೆ ಅದಕ್ಕೆ ನಾವು ಹೊರಗಡೆ ಹೋಗ್ತೀವಿ, 100 ರೂಪಾಯಿ ಕೊಟ್ಟು ಬರ್ತೀವಿ. ಅದೇ ನಾಲೆಡ್ಜ್ ನನಗಿದ್ರೆ ಆ 100 ರೂಪಾಯಿ ನಾನು ಉಳಿಸ್ಕೋಬಹುದು. ಇದು ಒಂದು. ಎರಡನೇದು, ಒಬ್ಬ ಮಗು ಅವನು 8, 9 ಓದಿ ಡ್ರಾಪ್ ಔಟ್ ಆಗಿಬಿಡ್ತಾನೆ, ಅಥವಾ 10ನೇ ತರಗತಿಗೆ ಡ್ರಾಪ್ ಔಟ್ ಆಗಿಬಿಡ್ತಾನೆ ಅಂತ ಅನ್ಕೋಣ. ಅವನು ಹೊರಗಡೆ ಸಮಾಜಕ್ಕೆ ಹೋದಾಗ 10th ಫೇಲ್ ಆಗಿಯೋ ಪಾಸ್ ಆಗಿಯೋ ಅವನು ಹೋಗಿ ನಾನೊಂದು ಜೀವನ ಹೆಂಗ್ ಮಾಡ್ಬೇಕು ಅಂತ ಅವನಿಗೆ ಪ್ರಶ್ನೆ ಉದ್ಭವ ಆಗ್ತದೆ. ಆ 3 ವರ್ಷದಲ್ಲಿ ಅವನಿಗೆ ಈ ಸಣ್ಣ ವೃತ್ತಿಗಳ ಬಗ್ಗೆ ಒಂದು ಐಡಿಯಾ ಅವನ ತಲೆ ಒಳಗಿದ್ರೆ ಅವನ ಸ್ವಂತ ಜೀವನವನ್ನ ಕಟ್ಟಿಕಬಲ್ಲ. ಒಂದು ಹೂವಿನ ವ್ಯಾಪಾರನಾದ್ರೂ ಮಾಡಬಲ್ಲ, ಹೂವನ್ನ ಬೆಳೆದು ಅದ್ರ ಅವನು ಒಬ್ಬ ಕೃಷಿ ಮನೆತನದಲ್ಲಿ ಹುಟ್ಟಿ ಬಂದನಂತ ತಿಳ್ಕೊಳ್ಳೋಣ. ಅವನಿಗೊಂದು 2 ಎಕರೆ 3 ಎಕರೆ ಜಮೀನಿದೆ, ಅದರಲ್ಲಿ ಹಣ್ಣು ಹಂಪಲು ಹೇಗೆ ಬೆಳೆಯೋದು, ಹೂವು ತರಕಾರಿಗಳನ್ನ ಹೇಗೆ ಬೆಳೆಯೋದು, ಅದನ್ನ ಹೆಂಗ್ ಮಾರ್ಕೆಟ್ ಮಾಡೋದು, ಇದರಿಂದ ನಾನು ಎಷ್ಟು ಗಳಿಸಬಹುದು, ಇಂಥದೊಂದು ನಾಲೆಡ್ಜ್, ಅದಕ್ಕೆ ಏನು ಗೊಬ್ಬರ ಹಾಕ್ಬೇಕು, ಏನು ಔಷಧಿ ಹೊಡಿಬೇಕು, ಒಂದು ಸಣ್ಣ ಸಿಂಪಲ್ ನಾಲೆಡ್ಜ್ ಅವನಿಗಿದ್ರೆ ಈ ನಾಲೆಡ್ಜು ಅವನ ಬದುಕಿಗೆ, ಅವನ ಜೀವನಕ್ಕೆ ಆಶ್ರಯ ಆಗ್ತದೆ. ಅದೇ ರೀತಿ ಒಂದು ವಾಚ್ ರಿಪೇರಿ ಮಾಡೋದಿರ್ಲಿ, ಒಂದು ಮೊಬೈಲ್ ರಿಪೇರಿ ಮಾಡೋದಿರ್ಲಿ, ಅಥವಾ ಮೊಬೈಲ್ ಅನ್ನ ಬಿಡಿ ಬಿಡಿ ಅದರ ಒಳಗಿನ ಬಿಡಿ ಬಿಡಿ ಭಾಗಗಳನ್ನ ಅಸೆಂಬಲ್ ಮಾಡೋದಿರ್ಲಿ. ಒಂದು ದೊಡ್ಡ ದೊಡ್ಡ ನಾವು ಮನೆಗೆ ತಗೊಂಬಂದು ಗೋಡೆ ಗಡಿಯಾರ ಅಂತ ಹಾಕ್ಯಂತೀವಿ. ಗೋಡೆ ಗಡಿಯಾರದಾಗ ಏನ್ ದೊಡ್ಡ ಏನಿರಲ್ಲ, ಕೆಲವು ಅದ್ರೊಳಗೆ ಒಂದು ಸಣ್ಣ ಮಷಿನ್ ಅದು ಆಗ್ಲೇ ಸಿದ್ಧವಾಗಿ ಬಂದಿರ್ತದೆ. ಅದನ್ನ ಅದಕ್ಕೆ ಮುಂದೆ ಏನದು ಅದು ರೇಡಿಯಲ್ ಏನಂತ ಕರಿತೀವಿ, ಅದಕ್ಕೆ ಅದನ್ನು ಜೋಡಿಸಿ ಅದನ್ನ ಫಿಟ್ ಮಾಡ್ತಕ್ಕಂಥ ಕೆಲಸ. ಸೈಕಲ್ ಶಾಪ್, ಸಣ್ಣ ಪುಟ್ಟ ಸೈಕಲ್ ಬಿಡಿ ಬಿಡಿ ಭಾಗಗಳನ್ನ ಕೂಡಿಸಿ ಒಂದು ಸೈಕಲ್ ತಯಾರು ಮಾಡ್ತಕ್ಕಂಥ ಕೆಲಸ, ಅಥವಾ ಮೋಟರ್ ಬೈಕ್ ಅನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸ. ಇವುಗಳನ್ನ ಹಿಂದೆ ನಾನು ಯಲಬುರ್ಗಾ ಜೂನಿಯರ್ ಕಾಲೇಜಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ಕಾರ್ಪೆಂಟ್ರಿ ಅನ್ನೋದು ಒಂದು ಕೋರ್ಸ್ ಇತ್ತು. ಒಬ್ರು ಮೌನಾಚಾರ್ಯ ಅಂತ ಒಬ್ರು ಮೇಷ್ಟ್ರಿದ್ರು. ಆದ್ರೆ ಕಾರ್ಪೆಂಟ್ರಿ ಅಲ್ಲಿ ಕೆಲವು ಮಕ್ಕಳು ಕಲಿಯರು, ಪ್ರಾಕ್ಟೀಸ್ಗೆ ಹೋಗೋದ ನಾನೆಲ್ಲ ನೋಡಿದ್ದೆ. ಆಮೇಲೆ ಆರ್ಟ್ಸ್ ಟೀಚರ್ ಅಂತ ಒಬ್ರಿದ್ರು, ಪತ್ತಾರ್ ಅಂತೇಳಿ, ND ಪತ್ತಾರ್ ಅಂತ ಇದ್ರು. ಅವರು ಕೆಲವು ಬಣ್ಣ ಬಣ್ಣದ ಚಿತ್ರಕಲೆಗಳನ್ನೆಲ್ಲ ಅವರು ಕಲಿಸಿಕೊಡ್ತಿದ್ರು. ನಾನು ಓದಿದ ಅಂದ್ರೆ ನಾನು ಹೆಚ್ಚು ಕಮ್ಮಿ 77, 78 ಇಸ್ವಿ, ನಾನು 77, 78ರಲ್ಲಿ ನಾನು ಹೈಸ್ಕೂಲು, 79 ನಾನು 10th ಮುಗಿದದ್ದು. ಆವಾಗ ಈ ಹಾರ್ಟಿಕಲ್ಚರ್ ಓದಿರ್ತಕ್ಕಂಥ ಒಬ್ರು ಟೀಚರ್ ಇರೋರು ಹೈಸ್ಕೂಲ್ಗೆ. ಆದ್ರೆ ಹಾರ್ಟಿಕಲ್ಚರ್ ಟೀಚರ್ ಇದ್ರೂ ಕೂಡ ಅವರು ಯಾವುದೇ ಹಾರ್ಟಿಕಲ್ಚರ್ ವಿಚಾರಗಳನ್ನ ಕಲಿಸ್ತಾ ಇರಲಿಲ್ಲ. ಅವರನ್ನ ಬೇರೆ ರೀತಿಯ ಶಾಲಾ ಸಿಬ್ಬಂದಿ ಬಳಸ್ಕೊಳ್ಳೋದು.
ಅದೇ ರೀತಿ ಇತ್ತೀಚೆಗೆ ನಾನು ಒಂದು 28-30 ವರ್ಷ ನಾನು ಜೂನಿಯರ್ ಕಾಲೇಜ್ಗಳಲ್ಲಿ ಕೆಲಸ ಮಾಡಿ ಬಂದ ಕೆಲವು ಕಡೆ PUCಗೆ ಮಕ್ಕಳಿಗೆ ಇದನ್ನ ಕಲಿಸ್ಬೇಕು, ಯಾವ್ದು ಕಂಪ್ಯೂಟರ್ ಸೈನ್ಸ್ ಕಲಿಸ್ಬೇಕು. ಸುಮಾರು ಒಂದು ಕೋಣೆಯಲ್ಲಿ ಒಂದು 18ರಿಂದ 20 ಕಂಪ್ಯೂಟರ್ ಸಿಸ್ಟಮ್ ಇದ್ವು. ಅದಕ್ಕೆ ಒಬ್ಬ ಕಂಪ್ಯೂಟರ್ ಓದಿರ್ತಕ್ಕಂಥ ಒಬ್ಬ ಕಂಪ್ಯೂಟರ್ ತಜ್ಞರನ್ನ ಅದಕ್ಕೆ ನೇಮಕ ಮಾಡ್ಕೊಂಡಿದ್ರು. ಆದ್ರೆ ಆ ಕಂಪ್ಯೂಟರ್ಗಳು ಧೂಳ ಹತ್ತಿ ಅಲ್ಲೇ ಕೊಳತೋದ್ವ ಹೊರತು ಆ ಕಂಪ್ಯೂಟರ್ ಮೇಸ್ಟ್ರು ಎಂದು ಮಕ್ಕಳಿಗೆ ಪಿರಿಯಡ್ ಅದಕ್ಕೋಸ್ಕರ ಒಂದು ಅವಧಿಯನ್ನ ನಮ್ಮ ಟೈಮ್ ಟೇಬಲ್ ನಲ್ಲಿ ಮೀಸಲು ಮಾಡಿ ಇದು ಕಂಪ್ಯೂಟರ್ ಕ್ಲಾಸ್ ಅಂದು ಅದನ್ನು ಬ್ಯಾಚ್ ಮಾಡಿ ಆ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸ್ತಕ್ಕಂಥದ್ದು ನೋಡ್ಲೇ ಇಲ್ಲ. ಆದ್ರೆ ಕೆಲವು ಕಡೆ ಕಂಪ್ಯೂಟರ್ನ ಕಲಿಸ್ತಾರೆ. ಕೆಲವು ಕಡೆ ಈಗ ಕಂಪ್ಯೂಟರ್ ಜ್ಞಾನ ಮಕ್ಕಳಿಗಾಗಲೇ ಇದು ಪ್ರೈಮರಿಯಿಂದಲೇ ಕಂಪ್ಯೂಟರ್ ಜ್ಞಾನ ಮಕ್ಕಳಿಗೆ ಬಂದ್ಬಿಡ್ತದೆ. ಈ ರೀತಿ ಅಂದ್ರೆ ಕಂಪ್ಯೂಟರ್ ನಾಲೆಡ್ಜ್ ಹೆಂಗೆ ಮಕ್ಕಳಿಗೆ ಸಹಜವಾಗಿ ಬರ್ತತಿ. ಕೆಲವೊಂದು ಸೊಫಿಸ್ಟಿಕೇಟೆಡ್ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಮಕ್ಕಳು ಯಾರು ಓದಿ ಬರ್ತಾರೆ ಅವರಿಗೆ ಪರ್ಫೆಕ್ಟ್ ಕಂಪ್ಯೂಟರ್ ನಾಲೆಡ್ಜ್ ಕಲಿತೆ ಅವ್ರು ಹೊರಗೆ ಬರ್ತಾರೆ. ಅವ್ರಿಗೆಲ್ಲ ಬಿಡಿ ಭಾಗ ಅದ್ರ ಹೆಸರು ಅದನ್ನ ಆಪರೇಟ್ ಮಾಡ್ತಕ್ಕಂಥದ್ದು ಎಲ್ಲ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಆದ್ರೆ ಸ್ವಲ್ಪ ಈ ಮೊಫಿಜಿಲ್ ಸ್ಕೂಲ್ಸ್ ಅಂತ ನಾವೇನು ಗ್ರಾಮೀಣ ಮಟ್ಟದ ಶಾಲೆಗಳು ಅಥವಾ ಒಂದ್ ತರದ ಅವ್ಯವಸ್ಥೆ ಇರ್ತಕ್ಕಂಥ ಶಾಲೆಗಳಲ್ಲಿ ಯಾರು ಓದ್ತಾರೋ ಅವರು ಅಲ್ಲಿ ಸುಮ್ಮನೆ ನಾಮಕಾವಸ್ಥೆ ಕಂಪ್ಯೂಟರ್ ಇದ್ರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡಲ್ಲ. ಹೀಗೆ ಮಕ್ಕಳು ಒಂದು ರೀತಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ರೀತಿ ಎಲ್ಲಿ ಅವ್ಯವಸ್ಥೆ ಇರ್ತದೆ ಅಲ್ಲಿ ಮಕ್ಕಳು ಸಫರ್ ಆಗತಕ್ಕಂಥದ್ದು ನಿಜ. ಇರ್ಲಿ, ಇಷ್ಟು ವಿಚಾರದ ನಾವು ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟ ತೀರ್ಮಾನ ಏನು ನನಗೆ ಅನಿಸ್ತತೆ ಅಂತ ಹೇಳಿದ್ರೆ, ಸ್ಟ್ರಿಕ್ಟ್ ಆಗಿ 8, 9, 10, 11, 12 ಈ 5 ತರಗತಿಗಳ ಪಠ್ಯದ ಭಾಗವಾಗಿ ಅವನು ಕಂಪಲ್ಸರಿ ಅವನು ಓದ್ಲಿ ಬಿಡ್ಲಿ, ಅವನು ಎಂಥ ಕುಟುಂಬದಿಂದ ಬಂದವನೇ ಆಗಿರಲಿ, ಅವನು ಮುಂದೆ ಅವನು ಬಡಿತನ ಮಾಡ್ಬೇಕು ಅಂತ ಅಲ್ಲ, ಅಥವಾ ಅವನು ಹಾರ್ಟಿಕಲ್ಚರ್ ಆಗಿ ವ್ಯವಸಾಯ ಮಾಡ್ತಾನೆ ಅಂತಾನೂ ಅಲ್ಲ. ಅವನಿಗೆ ತಾನು ಕಲಿಯುವ ಶಿಕ್ಷಣದ ಭಾಗವಾಗಿ ಅದರ ಅಂಗ ಭಾಗವಾಗಿ ಇಂತೆಲ್ಲ ನಾಲೆಡ್ಜ್ ಅನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ನಿರ್ಮಾಣ ಆಗ್ಬೇಕು. ಅಂದ್ರೆ ಆಗ ಈ ಒಂದು ಕೆಲವು ಪೆಟಿ ಕಸಬುಗಳು, ಪೆಟಿ ಪ್ರೊಫೆಷನ್ಸ್ ಅಂತ ನಾವೇನಂತೀವಿ, ಪೆಟಿ ಪ್ರೊಫೆಷನ್ಸ್ಗಳಿಗೆ ನಮ್ಮ ಶಿಕ್ಷಣದಲ್ಲಿ ಒತ್ತು ನೀಡಿದಂತಾಗ್ತದೆ, ನಾವು ಉದ್ಯೋಗವನ್ನ ಸೃಷ್ಟಿ ಮಾಡಿದಂತಾಗ್ತದೆ. ಇದು ನಾನು ಸ್ವಲ್ಪ ತಿಳಿದಂತೆ ಹಿಮಾಚಲ ಪ್ರದೇಶದ ಸರ್ಕಾರದಲ್ಲಿ 11, 12ನೇ ತರಗತಿಗೆ ಈ ರೀತಿ ಪ್ರೊಫೆಷನಲ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ವಲ್ಪ ತಿಳಿದೆ ಅಷ್ಟೇ. ಆದ್ರೆ ಇದು ಇನ್ನೂ ಬಹಳ ಇಂಟೆನ್ಸಿವ್ ಆಗಿ ಆ ವೃತ್ತಿಗಳನ್ನ, ಸಣ್ಣ ಪೆಟಿ ಪ್ರೊಫೆಷನ್ಸ್ಗಳನ್ನ ಕಲಿಸ್ತಕ್ಕಂಥ ಶಿಕ್ಷಣದ ಭಾಗವಾಗಿ ಕಲಿಸ್ತಕ್ಕಂಥದ್ದು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬರಬೇಕು ಅನ್ನೋದು ನನ್ನ ಒಂದು ಅಪೇಕ್ಷೆ. ಯಾಕಂದ್ರೆ ಮಕ್ಕಳು ಯಾವುದೇ ಒಂದು ಸಣ್ಣ ಅದಕ್ಕೋಸ್ಕರ ಅವರು ವಿಶೇಷ ಅವಧಿಯನ್ನ ವಯಸ್ಸನ್ನ ಮೀಸಲು ಮಾಡಿ ಅದಕ್ಕೆ ವಿಶೇಷವಾದ ಹಣ ಖರ್ಚು ಮಾಡಿ ಆ ರೀತಿ ಹೋಗೀಗ SSLC ನಂತರ ಮತ್ತೆ ಅವನು 2 ವರ್ಷ ITI ಹೋಗ್ಬೇಕು ಅಲ್ವಾ, ಅಥವಾ SSLC ನಂತರ ಅವನು 3 ವರ್ಷ 4 ವರ್ಷ ಡಿಪ್ಲೊಮಾ ಮಾಡಬೇಕು. ಇದು ಒಂದು ರೀತಿ ಹೈಯರ್ ಕ್ವಾಲಿಫಿಕೇಶನ್ ಆಗ್ತದೆ. ಒಂದು ಯಾವುದೋ ಕಂಪನಿಗಳಲ್ಲಿ ಮತ್ತೊಂದರಲ್ಲಿ ಕೆಲಸ ಮಾಡ್ಲಿಕ್ಕೆ ಆಯ್ತದೆ. ಇದು ಹಾಗಲ್ಲ, ನಾನು ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಮಟ್ಟದ ದೊಡ್ಡ ನಾಲೆಡ್ಜ್ ಅಂತ ಹೇಳ್ತಾ ಇಲ್ಲ. ಅವನು ಒಂದು ಸಣ್ಣ ಮಟ್ಟದ SSLCಗೋ PUCಗೋ ಡ್ರಾಪ್ ಔಟ್ ಆಗಿ ಹೊರಗೆ ಬಂದರೂ ಕೂಡ ಅವನಿಗೆ ಸ್ವತಂತ್ರವಾಗಿ ಜೀವನ ನಡೆಸಲಿಕ್ಕೆ ಒಂದು ಸಾಮಾನ್ಯವಾದ ವೃತ್ತಿ ಜ್ಞಾನ ಅಂತ ನಾನು ಕರಿತೀನಿ. ಒಂದು ಸಾಮಾನ್ಯವಾದ ವೃತ್ತಿ ಜ್ಞಾನ. ಈ ಉಳಿದಂತೆ ಏನು ಜನರಲ್ ನಾಲೆಡ್ಜ್ ತಿಳ್ಕೊಂಡಿರ್ತಾನೆ ಅವನು, ಸೋಷಿಯಾಲಜಿ ಬಗ್ಗೆ ಹಿಸ್ಟ್ರಿ ಬಗ್ಗೆ ಹೆಂಗ್ ತಿಳ್ಕೊಂಡಿರ್ತಾನೋ, ಆ ಸೋಷಿಯಾಲಜಿ ಹಿಸ್ಟ್ರಿ ಜ್ಞಾನ ಎಷ್ಟು ಮುಖ್ಯವೋ ಅದಕ್ಕಿಂತ ಬಹಳ ಹೆಚ್ಚು ಮುಖ್ಯವಾದ ಯಾವುದಂದ್ರೆ ಒಬ್ಬ ಮನುಷ್ಯನಿಗೆ ತಾನು ಬದುಕಲಿಕ್ಕೆ ಒಂದು ವೃತ್ತಿ, ತಾನೇ ಸ್ವಯಂ ಆಗಿ ಒಂದು ವೃತ್ತಿ ಮಾಡ್ತಕ್ಕಂಥದ್ದು. ಈಗ ನಾವು ನಮ್ಮ ಸರ್ಕಾರಗಳು ಮಾತಾಡೋದು ಕೇಳಿದೀವಿ, ಏನಂದ್ರೆ ಗೌರ್ಮೆಂಟ್ಸ್ ವೃತ್ತಿಗಳನ್ನ, ಪ್ರೊಫೆಷನ್ಸ್ಗಳನ್ನ, ಜಾಬ್ಗಳನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಕೇಳ್ತಾ ಇದೀವಿ ನಾವು. ಇದು ಜಾಬ್ ಕ್ರಿಯೇಟ್ ಮಾಡೋದು ಒಂದು. ಯಾಕೆ ಜಾಬ್ ಕ್ರಿಯೇಟ್ ಮಾಡೋದು ಅಂದ್ರೆ, ಬಿಕಾಸ್ ದ ಪ್ರೆಸೆಂಟ್ ಎಜುಕೇಶನ್ ಸಿಸ್ಟಮ್ ಈಸ್ ಕ್ರಿಯೇಟಿಂಗ್ ಕ್ರೋರ್ಸ್ ಟುಗೆದರ್ ಅನ್ಎಂಪ್ಲಾಯ್ಮೆಂಟ್ ಅಲ್ವಾ. ಅಂದ್ರೆ ಡೇ ಬೈ ಡೇ ಅನ್ಎಂಪ್ಲಾಯೀಸ್ ಆರ್ ಬೀಯಿಂಗ್ ಕ್ರಿಯೇಟೆಡ್ ಬೈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಶಿಕ್ಷಣ ಸಂಸ್ಥೆಗಳು ಇವತ್ತು ಕೋಟಿ ನಿರುದ್ಯೋಗಿಗಳನ್ನ ಸೃಷ್ಟಿ ಮಾಡಿ, ಅಂದ್ರೆ ಅವರೆಲ್ಲ ಉದ್ಯೋಗ ಆಕಾಂಕ್ಷಿಗಳು, ಅವ್ರಿಗೊಂದು ವೃತ್ತಿ ನೈಪುಣ್ಯ ಇರ್ತೈತಿ, ಅಂತ
ಉದ್ಯೋಗ ಅವಕಾಶಕ್ಕಾಗಿ ಕಾಯುವಂತ ನಿರುದ್ಯೋಗಿಗಳನ್ನ ಸೃಷ್ಟಿ ಮಾಡಿ ನಾವು ನಮ್ಮ ಶಿಕ್ಷಣ ವ್ಯವಸ್ಥೆ ಇವತ್ತು ಹೊರಗಾಗ್ತಾ ಇದೆ. ಅದರ ಬದಲು ಈ ಹಂತದಲ್ಲಿ ಅಂದ್ರೆ ಈ ಅಪ್ರಾಪ್ತ ವಯಸ್ಸಿನ ಒಳಗೆ ಯಾರು ಡ್ರಾಪ್ಔಟ್ ಆಗಿ ಹೊರಗಡೆ ಬರ್ತಾರೆ ಅವರು ವೃತ್ತಿಗಾಗಿ ಇನ್ನೊಂದು ಕಡೆ ಅರಸ್ತಕ್ಕಂಥದ್ದಲ್ಲ, ಅವರೇ ಸ್ವಯಂ ಆಗಿ ಒಂದು ವೃತ್ತಿಯನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಣ್ಣ ಜ್ಞಾನವುಳ್ಳ ವ್ಯಕ್ತಿಗಳಾಗಿ ಹೊರಗೆ ಬಂದ್ರೆ ಇದು ಸಮಾಜಕ್ಕೆ ಎಷ್ಟು ಹೊರೆ ಕಡಿಮೆ ಆಗ್ತದೆ ಅನ್ನೋದು ನನ್ನ ವಿಚಾರ. ಹಾಗಾಗಿ 8, 9, 10 ಈಗ ನಾನು ಸುಮ್ಮನೆ ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು PUC ನಲ್ಲಿ ಈಗ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ 3 ಕಲಿಸ್ತೀವಿ ನಾವು. ಈ ಸೈನ್ಸ್ನರಿಗೆ ಈ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟು, ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟು ಕೆಲವು ಚಾಪ್ಟರ್ಸ್ ಗಳನ್ನು ಅವರಿಗೆ ಇಂಟ್ರೊಡ್ಯೂಸ್ ಮಾಡಬಹುದು. ಅಥವಾ ಈ ಪೆಟಿ ಟೆಕ್ನಾಲಜಿಕಲ್ ರಿಲೇಟೆಡ್ ಕೋರ್ಸಸ್ ಏನಿರ್ತಾವಲ್ಲ ಅದನ್ನ PUC ಸೈನ್ಸ್ನ ಒಂದಷ್ಟು ಭಾಗವಾಗಿ ಅವರಿಗೆ ಇಂಟ್ರೊಡ್ಯೂಸ್ ಮಾಡಬಹುದು. ಯಾಕಂದ್ರೆ ಅವರಿಗೆ ಸೈನ್ಸ್ ಓದ್ತಾರೆ, ಸೈನ್ಸ್ ಜೊತೆಗೆ ಸಣ್ಣ ಪೆಟಿ ಟೆಕ್ನಾಲಜಿ ನಾಲೆಡ್ಜ್ ಕೂಡ ಅವರಿಗೆ ಬರುತ್ತೆ. ಇನ್ನು ಆರ್ಟ್ಸ್ ಓದ್ತಾರಲ್ಲ, ಆರ್ಟ್ಸ್ ಓದೋರು ನೋಡ್ರಿ 2 ಲ್ಯಾಂಗ್ವೇಜ್ ಅನ್ನ ಕಂಪಲ್ಸರಿ ಓದ್ತಾರೆ. 2 ಲ್ಯಾಂಗ್ವೇಜ್ ಓದೋದ್ರ ಜೊತೆಗೆ ಇನ್ನು 4 ಆಪ್ಷನಲ್ ಸಬ್ಜೆಕ್ಟ್ ಓದ್ತಾರೆ. ಆ 4 ಆಪ್ಷನಲ್ ನಲ್ಲಿ ಹಿಸ್ಟ್ರಿ ಕಲಿಸ್ಲಿ, ಕಂಪಲ್ಸರಿಯಾಗಿ ಎಕನಾಮಿಕ್ಸ್ ಕಲಿಸ್ಲಿ, ಇನ್ನು ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಇರ್ತದಲ್ಲ ಅದ್ರ ಬದಲಿ ಸಬ್ಸ್ಟಿಟ್ಯೂಟ್ ಆಗಿ ಯಾವ್ದಾದ್ರು ಅಟ್ಲೀಸ್ಟ್ ಎರಡಕ್ಕೆ ಬದಲಿ ಒಂದಾದ್ರೂ, ಕೊನೆಯ ಪಕ್ಷ ನಾನು ಹೇಳ್ತಾ ಇರೋದು ಒಂದಾದ್ರೂ ಪ್ರೊಫೆಷನ್ ಓರಿಯೆಂಟೆಡ್ ಕೋರ್ಸ್ ಅಂತ ಇಟ್ಬಿಟ್ಟು ಅದರಲ್ಲಿ ಕೃಷಿ ಬರ್ಬೋದು, ಪೆಟಿ ಟೆಕ್ನಾಲಜಿ ಕೋರ್ಸ್ ಬರ್ಬೋದು, ಆ ರೀತಿಯ ಒಂದು ಕೋರ್ಸ್ ಬುಕ್ ಅನ್ನ ತಯಾರು ಮಾಡಿ ಅದನ್ನ ಅವರ ಶಿಕ್ಷಣದ ಭಾಗ ಮಾಡಿದ್ರೆ PUC ಕಾಮರ್ಸ್ನವರು ಓದ್ತಾರೆ, PUC ಆರ್ಟ್ಸ್ನವರು ಓದ್ತಾರೆ. ಅದನ್ನ ಅವರ ಆಪ್ಷನಲ್ ಆಯ್ಕೆ ಅಂತಾನು ಮಾಡಬಹುದು. ಅದನ್ನ ಒಂದೊಂದು ಶಾಲಾ ವ್ಯವಸ್ಥೆಯೊಳಗೆ ಕೊನೆಯ ಪಕ್ಷ ಒಂದು ಅರ್ಧ ಎಕರೆಯಷ್ಟು ಅವರ ಶಾಲಾ ಆವರಣದಲ್ಲಿ ಭೂಮಿ ಇದ್ರೆ ಅದನ್ನ ಹಾರ್ಟಿಕಲ್ಚರ್ಗೆ, ಅಗ್ರಿಕಲ್ಚರ್ಗೆ ಹೇಗೆ ಅದನ್ನ ಬಹಳ ಉಪಯುಕ್ತವಾಗಿ ಬಳಸ್ಕೋಬಹುದು ಅಂತ ಹೇಳಿ ಅಲ್ಲಿಯ ಶಿಕ್ಷಣ ಸಂಸ್ಥೆ ಅದನ್ನ ನಿರ್ಧಾರ ಮಾಡಿಸಬಹುದು ಅದನ್ನ. ಹಾಗಾಗಿ ಇವತ್ತು ಕೃಷಿ ಸಂಬಂಧವಾದ, ಗುಡಿ ಕೈಗಾರಿಕೆಗೆ ಸಂಬಂಧವಾದ, ಆಮೇಲೆ ಸಣ್ಣ ಸಣ್ಣ ಈ ರೀತಿಯ ತಾಂತ್ರಿಕ ಉದ್ಯೋಗಕ್ಕೆ ಸಂಬಂಧವಾದ ಅಥವಾ ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥದ್ದು, ಈಗ ಮಾರ್ಕೆಟ್ ನಲ್ಲಿ ಕುಳಿತು ಸುಮಾರು ಜನ ಫುಟ್ಪಾತ್ ಅಲ್ಲಿ ಹಣ್ಣು ಹಂಪಲ ವ್ಯಾಪಾರ ಮಾಡ್ತಾರೆ, ಬೇರೆ ಕಡೆಯಿಂದ ಹಣ್ಣು ತರಿಸ್ತಾರೆ, ಕಾಯಿ ತರಿಸ್ತಾರೆ, ಮತ್ತೊಂದು ಮಾಡ್ತಾರೆ. ಈಗ ಅದೆಲ್ಲ ಅವರೆಲ್ಲ ಅವರವರು ಸಾಮಾನ್ಯವಾದ ಒಂದು ಅನುಭವದಿಂದ, ಹಿರಿಯರಿಂದ, ಮತ್ತೊಬ್ಬರಿಂದ ಕಲಿತು ಅವರು ಜೀವನ ಹೊಟ್ಟೆಪಾಡಿಗೆ ಅವ್ರು ಮಾಡ್ತಾರೆ. ಇಂಥದಕ್ಕೆಲ್ಲ ಒಂದು ಸಣ್ಣ, ಈಗ PUC ಕಾಮರ್ಸ್ ನಲ್ಲಿ ಓದೋದೇನು, ಎಕನಾಮಿಕ್ಸ್ ಓದ್ತಾರೆ, ಅದ್ರ ಜೊತೆಗೆ ಕಾಮರ್ಸ್ ಸಬ್ಜೆಕ್ಟ್ಗಳನ್ನು ಓದ್ತಾರೆ, ವಾಣಿಜ್ಯ ವ್ಯವಹಾರಗಳನ್ನು ಓದ್ತಾರೆ. ಆ ವಾಣಿಜ್ಯ ವ್ಯವಹಾರದಲ್ಲಿ ಇಂಥ ವೃತ್ತಿ ಸಂಬಂಧವಾದ ಸಣ್ಣ ಸಣ್ಣ ವೃತ್ತಿ ಸಂಬಂಧವಾದ ವಿಷಯ ಭಾಗಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಬಹುದು. ಹಾಗಾಗಿ ಇವತ್ತು ಅನೇಕ ಕಸಬುಗಳನ್ನ ಕಲಿಸ್ತಕ್ಕಂಥ ಅವಶ್ಯಕತೆ ಇದೆ. ನಮ್ಮಲ್ಲಿ ಈಗ ಅಡಿಕೆ ಸೀಮೆ, ಸಾಕಷ್ಟು ಅಡಿಕೆಗಳನ್ನು ಬೆಳೀತಾರೆ. ಆ ಅಡಿಕೆ ಪಟ್ಟೆ ವೇಸ್ಟ್ ಆಗಿ ಅದು ಕೆಳಗಡೆ ಬೀಳ್ತದೆ. ಈಗ ಅದನ್ನ ಪ್ಲೇಟ್ ಮಾಡ್ತಕ್ಕಂಥ ಮಷಿನ್ಗಳು ಕೂಡ ಬಂದಿದ್ದಾವೆ. ಅದಕ್ಕೊಂದು ಸಣ್ಣ ವೃತ್ತಿ ನೈಪುಣ್ಯ ಕೊಡ್ತಕ್ಕಂಥ ಒಂದು ತಯಾರಿಕೆ, ಅವನಿಗೆ ಒಂದು ಜ್ಞಾನ ಇತ್ತಂದ್ರೆ ಅವನು ಆ ಪ್ಲೇಟ್ ತಯಾರು ಮಾಡ್ತಕ್ಕಂಥ ಒಂದು ಸಣ್ಣ ಕಂಪನಿಯನ್ನು ಓಪನ್ ಮಾಡಿ ಜೀವನ ಮಾಡ್ಬೋದು. ಅದೇ ರೀತಿ ತೆಂಗಿನ ನಾರನ್ನ ಸಂಸ್ಕಾರ ಮಾಡಿಬಿಟ್ಟು ಅದನ್ನ ಸಂಸ್ಕರಿಸಿ ಅದರಿಂದ ಬೇರೆ ಬೇರೆ ರೀತಿಯ ಬೆಡ್ ತಯಾರು ಮಾಡ್ತಕ್ಕಂಥದ್ದು ಮತ್ತೊಂದನ್ನು ಮಾಡಬಹುದು. ಆಮೇಲೆ ಇವತ್ತು ಎಷ್ಟೋ ಜನ ಈ ಫರ್ನಿಚರ್ಗಳನ್ನ ಮಾಡ್ತಾರೆ. ಫರ್ನಿಚರ್ ಅಂದ್ರೆ ಕಾರ್ಪೆಂಟರ್ ಫರ್ನಿಚರ್ ಒಂದಾಯ್ತು, ಇನ್ನೊಂದು ಈ ರೆಕ್ಸಿನ್ ಮತ್ತು ಫೋಮ್ ಮೆಟೀರಿಯಲ್ಗಳನ್ನ ಇದು ಮಾಡಿಬಿಟ್ಟು ಒಳಗಡೆ ಬಹಳ ರಫ್ ಆಗಿರ್ತಕ್ಕಂಥ ವುಡ್ ನಿಂದ ಅದಕ್ಕೆ ಫ್ರೇಮ್ ಅನ್ನ ತಯಾರು ಮಾಡಿ ಅದಕ್ಕೆ ಫೋಮ್ ತುಂಬಿ ಮೇಲೆ ರೆಕ್ಸಿನ್ ಅನ್ನ ಹಾಕಿ ಸೋಫಾ ಸೆಟ್ಗಳಂತ ನಾವು ಮನೆಗೆ ಏನ್ ತಂದಿಟ್ಕೊಂತೀವಲ್ಲ ಅದೆಲ್ಲ ನಾನು ಇಲ್ಲಿ ಬಹಳ ಹತ್ತಿರದಿಂದ ಯಾಕಂದ್ರೆ ನಾನು ವಾಸ ಮಾಡಿರುವ ಮನೆಯ ಏರಿಯಾ ಇದು ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲಿ ಇಂಥ ಕಸಬುಗಳು ಮಾಡ್ತಕ್ಕಂಥದ್ದನ್ನ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಅವ್ರು ಯಾರು ಹೋಗಿ ಟ್ರೈನಿಂಗ್ ಏನು ಮಾಡ್ಕೊಂಡ್ ಬಂದಿರಲ್ಲ. ಅವರೆಲ್ಲ ಸುಮ್ಮನೆ ಬಡತನ ಹೊಟ್ಟೆಪಾಡಿಗಾಗಿ ಬರ್ತಾರೆ, ಒಂದು ಸಣ್ಣ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಆಮೇಲೆ ರೆಕ್ಸಿನ್ ಹಾಕಿ ಒಳಗಡೆ ಫೋಮ್ ತುಂಬಿ ಫ್ರೇಮ್ ರೆಡಿ ಮಾಡಿ ಅದನ್ನ ಒಂದು ಸೋಫಾ ಮಾಡ್ತಕ್ಕಂಥದ್ದನ್ನ ಅವ್ರು ಕಲ್ತೇ ಬಿಡ್ತಾರೆ. ಈ ರೀತಿ ಕೆಲವು ಕಸಬುಗಳು ಏನದವೆ, ಆ ಕಸಬುಗಳು ಇವನ್ನೇ ನಾನು ಕಾಯಕ ಅಂತ, ಇದನ್ನ ಶರಣರ ಪರಿಭಾಷೆಯಲ್ಲಿ ಕರೆಯೋದು ಕಾಯಕ. ಈ ಕಾಯಕ ಕೇಂದ್ರಿತವಾಗಿರ್ತಕ್ಕಂಥ ಪ್ರೊಫೆಷನ್ ಸೆಂಟರ್ಡ್, ಪ್ರೊಫೆಷನ್ ಓರಿಯೆಂಟೆಡ್ ಅಥವಾ ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್ ಅಂತ ಏನಿತ್ತು ಆ ಕೋರ್ಸ್ ಇವತ್ತು ತೆಗೆದಿರ್ಬೇಕಂತ ಅನಿಸ್ತತಿ.
ಅಂತಹ ಕೋರ್ಸಿನ ಕೆಲವು ವಿಷಯಗಳನ್ನ 8, 9, 10, 11, 12 ಈ 5 ವರ್ಷಗಳ ತರಗತಿಯ ಪಠ್ಯದ ಭಾಗವಾಗಿ ಅದು ಕಂಪಲ್ಸರಿ. ಮತ್ತೆ ಅದನ್ನ ನಾನು ಓದಂಗಿರ್ಬೇಕು, ನಾನು ಓದೇ ಬಿಟ್ಟೆ ಅನ್ನೋ ರೀತಿ ಅಲ್ಲ, ಅದನ್ನ ಎಲ್ಲರೂ ಓದೋ ರೀತಿಯಲ್ಲಿ. ಯಾಕಂದ್ರೆ ಅವನು ಬೇಕಾದ್ರೆ ತನ್ನ ಜೀವನದಲ್ಲಿ ಬಳಕೆ ಮಾಡಿಕೊಳ್ಳಿ, ಬೇಡಾದ್ರೆ ಬಿಟ್ಕೊಳ್ಳೋದು ಅವನಿಗೆ ಬಿಟ್ಟು ವಿಷಯ ಅದ. ಆದ್ರೆ ಇದು ಬಹಳಷ್ಟು ಯಾರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ, ಯಾರು ರೂರಲ್ ಸ್ಟಾಕ್ ಇದಾರೆ, ಕೆಳ ಮಧ್ಯಮ ವರ್ಗದಿಂದ ವಿದ್ಯಾರ್ಥಿಗಳು ಬರ್ತಾರೆ, ಯಾರು ದೊಡ್ಡ ಡಿಗ್ರಿಗಳನ್ನ ಪದವಿಗಳನ್ನ ಮುಂದೆ ಓದಿ ಅವರು ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗಲಿಕ್ಕೆ ಯಾರ ಕೈಲಿ ಆಗಲ್ಲ, ಯಾರು ಡ್ರಾಪ್ ಔಟ್ಗಳಾಗಿ ಅಥವಾ ಪಾಸ್ ಆಗಿ ಅಥವಾ ಹೊರಗಡೆ ಬಂದು ತಮ್ಮ ಸ್ವತಂತ್ರ ಕಾಲ ಮೇಲೆ ಜೀವನ ನಡೆಸಲಿಕ್ಕೆ ವೃತ್ತಿ ಮಾಡಲಿಕ್ಕೆ ಯಾರು ಹೋಗ್ತಾರೆ, ಇಂಥ ಜನಗಳಿಗೆ ಸುಮಾರು ಜನ, ಹೆಚ್ಚು ಕಡಿಮೆ 60% ಇವತ್ತೇನು ಶಾಲಾ ಕಾಲೇಜುಗಳಿಂದ ಹೊರಗಡೆ ಬರ್ತಾರಲ್ಲ, ಅದರಲ್ಲಿ 60% ಜನ ಈ ರೀತಿ ಅವರೆಲ್ಲ ಒಂದು ರೀತಿ ಅನ್ಎಂಪ್ಲಾಯ್ಡ್ ಆಗಿ, ಮತ್ತೆ ಅವ್ರು ಯಾರು ಅನ್ಟ್ರೈನ್ಡ್ ಅನ್ಎಂಪ್ಲಾಯ್ಡ್, ಅವರು ಅನ್ಟ್ರೈನ್ಡ್ ಅನ್ಎಂಪ್ಲಾಯ್ಡ್ ಆಗಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಯಾರ್ಯಾರೋ ಅವ್ರ ಮನೆಯಲ್ಲಿ ಅವ್ರಿಗೆ ಏನೇನು ಸಿಕ್ಕ ಅವಕಾಶ, ಯಾವ್ದೋ ಅಂಗಡಿಗಳಿಗೆ ಹೋಗ್ತಾರೆ, ಕಿರಾಣಿ ಅಂಗಡಿಗಳಿಗೆ ಹೋಗ್ತಾರೆ, ಹಾರ್ಡ್ವೇರ್ ಅಂಗಡಿಗಳಿಗೆ ಹೋಗ್ತಾರೆ, ಬಟ್ಟೆ ಅಂಗಡಿಗಳಿಗೆ ಹೋಗ್ತಾರೆ, ಪೇಂಟ್ ಅಂಗಡಿಗಳಿಗೆ ಹೋಗ್ತಾರೆ, ಅಥವಾ ಮನೆ ಪೇಂಟ್ ಕೆಲಸ ಮಾಡಕ್ ಹೋಗ್ತಾರೆ, ತರಗಾರಿಕೆ ಕೆಲಸ ಮಾಡಕ್ ಹೋಗ್ತಾರೆ. ಅದರಲ್ಲೇ ಒಂದು ಕಸಬನ್ನ ಕಲಿತಾರೆ, ಜೀವನ ವೃತ್ತಿಗಳನ್ನ ಈ ರೀತಿ ತಮ್ಮ ಸ್ವಂತ, ಅಂದ್ರೆ ಅವರವರ ಜೀವನ ವೃತ್ತಿ ಹುಡುಕೊಂಡು ಹೋಗಿ ಬದುಕಿನ ದಾರಿ ಹುಡುಕೊಳ್ಳೋದು, ಒಂದು ವೃತ್ತಿಯನ್ನು ಅವಲಂಬಿಸೋದು ಈಗ ಅವರವರ ಸ್ವೇಚ್ಛೆಯ ವಿಚಾರ ಆಗೈತೆ. ಅದು ಅವ್ರು ಯಾವುದೇ ಶಿಕ್ಷಣ ಮೂಲದಿಂದ ಅದನ್ನೇನು ಕಲ್ತ್ಕೊಂಡ್ ಬಂದಿರಲ್ಲ ಅವರು. ಇಂಥವರಿಗೆ ನಾನು ಹೇಳ್ತಕ್ಕಂಥ ಈ ರೀತಿಯ ಒಂದು ಶಿಕ್ಷಣ ಪದ್ಧತಿಯನ್ನ ತಗೊಂಡ್ಬಂದ್ರೆ, ಅಂದ್ರೆ ಕಾಯಕ ಕೇಂದ್ರಿತವಾಗಿರ್ತಕ್ಕಂಥ ಪೆಟಿ ಪ್ರೊಫೆಷನಲ್ ಓರಿಯೆಂಟೆಡ್ ಎಜುಕೇಶನ್ ಅನ್ನ ನಾವು ಜಾರಿಗೆ ತಗೊಂಡ್ಬಂದ್ರೆ, ಅದರಲ್ಲಿ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಮತ್ತು ಈ ಪೆಟಿ ಟೆಕ್ನಾಲಜಿಕಲ್ ರಿಲೇಟೆಡ್ ಮ್ಯಾಟರ್ಸ್, ಅದು ಫೋನ್ ರಿಪೇರಿ, ಟಿವಿ ರಿಪೇರಿ, ಎಲೆಕ್ಟ್ರಿಕಲ್ ಗಾಡ್ಜೆಟ್ಸ್ ರಿಪೇರಿ ಯಾವ್ದಾದ್ರು ಇರ್ಬೋದು, ಇಂಥವೆಲ್ಲವನ್ನು ಕೂಡ, ಎಲೆಕ್ಟ್ರಿಕಲ್ ವೈರಿಂಗ್ ಮತ್ತೊಂದು ಬಂತು, ಇಂಥವೆಲ್ಲವನ್ನು ಕಲಿಸ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ನಮಗೆ ಬರಬೇಕಾದಂಥ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಒಂದಷ್ಟು ಪ್ರೈಮರಿ ಫಸ್ಟ್ ಏಡ್ ಅಂತ ಕರಿತೀವಲ್ಲ ನಾವು, ಫಸ್ಟ್ ಏಡ್ ಟ್ರೀಟ್ಮೆಂಟ್. ಏನಾದರೂ ಒಂದು ಸಣ್ಣ ಪುಟ್ಟ ಗಾಯ ಆದರೆ ನನ್ನ ಮನೆಯಲ್ಲಿ ಅದನ್ನ ನಾನು ಹೇಗೆ ಅದನ್ನ ಟ್ರೀಟ್ ಮಾಡ್ಕೋಬಹುದು, ಒಂದು ಸಣ್ಣ ಅದೇನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಬಂದ್ರೆ ಅದನ್ನು ಕೂಡ ಈ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಒಳ್ಳೇದಂತಲೇ ನನಗೆ ಅನಿಸ್ತದೆ. ಹಾಗಾಗಿ ಶರಣರ ನಾಡಿದು, ನಾನು ಮೊನ್ನೆ ಹೇಳುವಾಗ ಹೇಳಿದೆ, ಮನಸಂದ ಮಾರಿ ತಂದೆ ಮತ್ತು ಆಯ್ದಕ್ಕಿ ಮಾರಯ್ಯ ಅವರು ಕಾಯಕಕ್ಕೆ ಒತ್ತು ನೀಡಿದರು. ಕಾಯಕದೊಳು ನಿರತನಾದೊಡೆ ನೀನು ಗುರುವಿನ ಹಂಗರಿ, ಲಿಂಗದ ಹಂಗರಿ, ಜಂಗಮದ ಹಂಗರಿ ಅಂತ ಹೇಳಿದರು. ಯಾಕೆ ಅಂತ ಹೇಳಿದ್ರೆ, ಕಾಯಕ ಮಾಡಿದ್ರೆ ಕಾಯಕಕ್ಕಿಂತ ಶ್ರೇಷ್ಠವಾದ ಮತ್ತೊಂದು ಯಾವುದೂ ಇಲ್ಲ. ಕಾಯಕವೇ ಇವತ್ತು ದುಡ್ಡಿನ ತಾಯಿ, ಎಲ್ಲದೂ ಹೌದು. ಅದು ಕಾಯಕದಿಂದ ಇವತ್ತು ನಾನು ಮನಃಶಾಂತಿ, ಆರೋಗ್ಯ ಎಲ್ಲದನ್ನು ಪಡ್ಕೋಬಹುದು. ಅದೇ ರೀತಿ ನನ್ನ ಜೀವನದ ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ ಕಾಯಕವೇ ನನಗೆ ಆಧಾರ. ಆದರೆ ಈ ಕಾಯಕವನ್ನ ಉಪೇಕ್ಷಿಸಿ, ಈ ಕಾಯಕವನ್ನ ಬರೇ ನಾವು ದೊಡ್ಡದು ಮೆಡಿಕಲ್ ಮಾಡಿದ್ರೆ ಅದೇ ಪ್ರೊಫೆಷನಲ್ ಒಂದು ಕೋರ್ಸ್ ಅಂತ ತಿಳಿಯೋದಾಗ್ಲಿ, ಅಥವಾ ಇಂಜಿನಿಯರಿಂಗ್ ಮಾಡಿದ್ರೆ ಅದೇ ಅಂತ ತಿಳಿಯೋದಾಗ್ಲಿ ಅಲ್ಲ. ಇಂಜಿನಿಯರಿಂಗ್ ಮಾಡ್ತಕ್ಕಂಥವ್ರು, ಮೆಡಿಕಲ್ ಓದ್ತಕ್ಕಂಥವ್ರು ಫ್ಯೂ %. ಆದ್ರೆ ಈ ರೀತಿ ಗೋಡೆ ಕಟ್ಲಿಕ್ಕೆ ಹೋಗ್ತಕ್ಕಂಥವ್ರು, ಕೆಸರು ಕೊಡಕ್ ಹೋಗ್ತಕ್ಕಂಥವ್ರು, ಹೊಲಗದ್ದೆಗಳಲ್ಲಿ ಕೆಲಸ ಮಾಡೋರು, ಇವರು ಅದಕ್ಕಿಂತ 90%. ಈ 90% ಜನಗಳಿಗೆ ಗೈಡ್ ಮಾಡ್ತಕ್ಕಂಥ, ಹೆಲ್ಪ್ ಆಗ್ತಕ್ಕಂಥ ಒಂದು ಕಾಯಕ ಕೇಂದ್ರಿತವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ ಖಂಡಿತ ಇಲ್ಲ ಇವತ್ತು. ಅದೆಲ್ಲ ಬೇರೆ ಬೇರೆ ರೀತಿ ಸುಮ್ಮನೆ ಟ್ರೈನಿಂಗ್ ಕೋರ್ಸ್ ಅಂತ ಮಾಡಿ ಅದಕ್ಕೆ ದುಡ್ಡು ಸುಲಿಯುವಂತ ವ್ಯವಸ್ಥೆ ಬಂದಿದೆಯೇ ಹೊರತು, ಅವನು ಕಲಿಯೋ ಶಿಕ್ಷಣದ ಅಂಗಭಾಗವಾಗಿ ಸಹಜವಾಗಿ ಅವನಿಗೆ ಈ ತರದ ಒಂದು ನಾಲೆಡ್ಜ್ ಕೊಡ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಆ ಶಿಕ್ಷಣ ವ್ಯವಸ್ಥೆ ಇವತ್ತು ಬರಬೇಕು. ಅದು ಹೈಸ್ಕೂಲ್ನಿಂದ, ಪ್ರೈಮರಿ ಬೇಡ, 1 to 7th ಬೇಕಾಗಿಲ್ಲ, 8 to 12th ಈ ಶಿಕ್ಷಣ, ಇಂಥದೊಂದು ಶಿಕ್ಷಣವನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ. ನಾನೇನು ದೊಡ್ಡ ಶಿಕ್ಷಣ ತಜ್ಞ ಅಂತ ನಾನೇನು ಮಾತಾಡ್ತಾ ಇಲ್ಲ. ನನ್ನ ಆಲೋಚನೆ, ಅನಿಸಿಕೆಗಳನ್ನ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೇನೆ. ಇದ್ರ ಜೊತೆಗೆ ಸದಭಿಪ್ರಾಯ ಇರ್ತಕ್ಕಂಥವ್ರು ತಮ್ಮ ಅಭಿಪ್ರಾಯಗಳನ್ನು ಕೂಡ ಹೇಳಬಹುದು. ಈ ವಿಡಿಯೋದ ಚರ್ಚೆಯ ಬಹಳ ಮುಖ್ಯ ಉದ್ದೇಶ ಏನಂದ್ರೆ,
ಇಂಥ ಆಲೋಚನೆ ಇದೊಂದು ಅಭಿಪ್ರಾಯವನ್ನು ರೂಪಿಸ್ತಕ್ಕಂಥ ಉದ್ದೇಶವುಳ್ಳದ್ದು. ನಾನು ಹೇಳೋದು ಇದು ಅಭಿಪ್ರಾಯ ರೂಪಿಸುವ ಉದ್ದೇಶವುಳ್ಳದ್ದು. ಇದು ಅಂದ್ರೆ ನಾವು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡೋದು ಅಂತಾರಲ್ಲ, ಮೀಡಿಯಾಗಳ ಬಹಳ ಮುಖ್ಯ ಉದ್ದೇಶ ಯಾವುದು ಅಂತ ಹೇಳಿದ್ರೆ, ಮೀಡಿಯಾಸ್ ಆರ್ ಮೇಂಟ್ ಟು ಕ್ರಿಯೇಟ್ ಪಬ್ಲಿಕ್ ಒಪಿನಿಯನ್, ಫಾರ್ಮ್ ಪಬ್ಲಿಕ್ ಒಪಿನಿಯನ್ ಅಂದ್ರೆ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸ್ತಕ್ಕಂಥದ್ದು ಅಂತ. ಹಾಗಾಗಿ ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸುವ ಒಂದು ಸಣ್ಣ ಉದ್ದೇಶವನ್ನ ಇಟ್ಟುಕೊಂಡು ಇಂಥದೊಂದು ಚರ್ಚೆಯನ್ನ ನಾನು ತಮ್ಮ ಮುಂದೆ ಶರಣರ ವಚನಗಳನ್ನ ಕೇಂದ್ರವಾಗಿಟ್ಟುಕೊಂಡು, ಶರಣರ ತತ್ವವನ್ನ, ಕಾಯಕ ತತ್ವವನ್ನ ಕೇಂದ್ರವಾಗಿಟ್ಟುಕೊಂಡು ಈ ವಿಚಾರವನ್ನ ನಾನು ಮಂಡಿಸಿದ್ದೇನೆ. ಇದನ್ನು ಆಲಿಸಿದವರು ತಮಗೂ ಇದು ಸರಿ ಎನ್ನಿಸಿದರೆ ನೀವು ಲೈಕ್ ಮಾಡಿ. ಇಷ್ಟು ಹೇಳ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.